ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನದ ಸ್ಪೆಷಲ್ ಸೆಷನ್ ನಡೆಸ್ಕೊಡ್ಲಿಕ್ಕೆ ಎಲ್ಲರ ಪ್ರೀತಿಯ ಗುರುಮಾತೆ ಆಗಿರುವಂತಹ ಗುರುಗಳಾಗಿರುವಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇದುವರೆಗೂ 100ಕ್ಕೂ ಹೆಚ್ಚು ಜನರು ಗ್ರ್ಯಾಂಡ್ ಮಾಸ್ಟರ್ಸ್ ಇವರ ಅಡಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ದೀಕ್ಷೆಯನ್ನ ತೆಗೆದುಕೊಂಡು ರೀಸೆಂಟ್ ಆಗಿ ಹೊರಗಡೆ ಬಂದು ಅವ್ರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ 8 ವರ್ಷಗಳ ಕಾಲ 8 ಪುಸ್ತಕಗಳನ್ನ ಸ್ವರಚಿತ ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಲೈಫ್ ಕೋಚ್ ಆಗಿದ್ದಾರೆ, ಮತ್ತೆ ಬಿಸ್ನೆಸ್ ಕೋಚ್ ಆಗಿದ್ದಾರೆ. ಸಾಕಷ್ಟು 18 ಕ್ಷೇತ್ರಗಳಲ್ಲಿ ಇವರು ಎಕ್ಸ್ಪರ್ಟ್ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಸಾಕಷ್ಟು ಪ್ರಶಸ್ತಿಗಳನ್ನ ಬಿರುದುಗಳನ್ನ ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕನ್ನಡದ ಕವಿಯತ್ರಿ ಆಗಿದ್ದಾರೆ, ಸಾಹಿತಿಯಾಗಿದ್ದಾರೆ, ಬರಹಗಾರರಾಗಿದ್ದಾರೆ ಮತ್ತು ನಿವೇದಿತಾ ಹೂಗಾರ್ ಅನ್ನುವಂತ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾರೆ, ಸಮಾಜ ಸೇವಾ ಕಾರ್ಯಗಳನ್ನು ನಡೆಸ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಪ್ರವಚನ, ಧ್ಯಾನ ಕಾರ್ಯಕ್ರಮಗಳನ್ನ ಸತತವಾಗಿ ನಡೆಸ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹೇಳ್ಬೇಕು ಅಂತ ಹೇಳಿದ್ರೆ ಈ ನಡೀತಾ ಇರುವಂತಹ ರೇಖಿ ಈ ಉಚಿತ ಫಸ್ಟ್ ಲೆವೆಲ್ ಶಿಬಿರ ಕೂಡ ಅದರಲ್ಲಿ ಇದು ಆಡ್ ಆಗ್ತದೆ. ಇವತ್ತಿನ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಈ ಫಸ್ಟ್ ಲೆವೆಲ್ ಶಿಬಿರ ಏನಿದೆಯೋ ಇದು ಅಂದಾಜು 36ನೇ ಒಂದು ಉಚಿತ ಶಿಬಿರ ಆಗಿದೆ. ಶ್ರೀದೇವಿ ಅಮ್ಮನವರ ಒಂದು ಕನಸಾಗಿತ್ತು, ರೇಖಿ ಎನ್ನುವಂಥದ್ದು ಪ್ರತಿಯೊಬ್ಬರ ಮನಗಳನ್ನ ತಲುಪಬೇಕು. ನಮ್ಮ ಇಂಡಿಯನ್ ರೇಖಿ ಎಲ್ಲರಿಗೂ ಕೂಡ ಇದ್ರ ಜ್ಞಾನ ಸಿಗ್ಬೇಕು, ಇದನ್ನ ಎಲ್ಲರೂ ಸದುಪಯೋಗ ಪಡ್ಕೊಳ್ಬೇಕು, ಎಲ್ಲರೂ ಇದನ್ನ ಪ್ರಯೋಗದಲ್ಲಿ ತರಬೇಕು ಅನ್ನುವಂಥದ್ದು ಅವರ ಒಂದು ಕನಸು ಈಗ ನನಸಾಗ್ತಾ ಇದೆ. ಎಲ್ಲಾ ಕಡೆಯೂ ಕೂಡ ಈ ಒಂದು ನಮ್ಮ ರೇಖಿ ಕ್ಲಾಸ್ ನಿರಂತರವಾಗಿ ಉಚಿತವಾಗಿ ಎಲ್ಲ ಕಡೆಗೂ ನೀಡ್ತಾ ಇದ್ದೇವೆ. ಸೊ ಇವತ್ತಿನ ಶಿಬಿರದ ಸೆಷನ್ ನಡೆಸ್ಕೊಳ್ಲಿಕ್ಕೆ ಅವರಿಗೆ ನಾನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸೆಷನ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಸೊ ನೀವೆಲ್ಲರೂ ಕೂಡ ಹೊಸಬರಾಗಿದ್ದೀರಿ, ಫಸ್ಟ್ ಟೈಮ್ ಈ ಕೋರ್ಸಿಗೆ ಜಾಯಿನ್ ಆಗಿದ್ದೀರಿ. ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ ಮತ್ತೆ ಕೆಲಸ ಕಾರ್ಯಗಳನ್ನ 1 ಅವರ್ ನೀವು ಸೈಡ್ಗೆ ಇಡಿ. ಯಾಕೆ ಅಂತ ಹೇಳಿದ್ರೆ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗುವಂತಹ ಸ್ಪೆಷಲ್ ಆಗಿರುವಂತಹ ಇದು ಮೊದಲನೇ ಶಿಬಿರದ ಮೊದಲನೇ ದಿನ ಆಗಿದೆ. ಇದರ ಸದುಪಯೋಗ ಪಡ್ಕೊಳ್ಳಿ. ಪ್ರಾಪರ್ ಆಗಿ ನೀವು ವಿಡಿಯೋ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡಿ ಅಂತ ತಿಳಿಸ್ತಾ ನಾನು ಶ್ರೀದೇವಿ ಅಮ್ಮನ್ಗೆ ಸೆಷನ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ಅಮ್ಮ, ನಿಮ್ಗೆ ಸುಸ್ವಾಗತ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಇವತ್ತಿನ ಅತ್ಯಂತ ವಿಶೇಷವಾಗಿರುವಂತ, ವಿಶಿಷ್ಟವಾಗಿರುವಂತ ಮತ್ತೆ ಅಷ್ಟೇ ವಿನೂತನವಾಗಿರುವಂತ ಒಂದು ಹೊಸದಾದ ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಅದರ ಹೆಸರು ಏನು ಅಂದ್ರ ಭಾರತೀಯ ರೇಖಿ ಲೆವೆಲ್ 1, ಇಂಡಿಯನ್ ರೇಖಿ ಲೆವೆಲ್ 1. ದಯವಿಟ್ಟು ನಿಮ್ಮ ಡೈರಿಯನ್ನ ಓಪನ್ ಮಾಡ್ರಿ. ಅದ್ರ ಜೊತೆಗೆ ನಮ್ಮ ಕ್ಲಾಸ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಥವಾ ನಿಮ್ಗೆ ರಿಸಲ್ಟ್ ಬರ್ಬೇಕು. ಈ 3 ದಿನಗಳ ಉಚಿತ ಶಿಬಿರ ಏನಿದೆ ನೋಡ್ರಿ, ಇದು ಕೇವಲ ನಿಮ್ಮ ರಿಸಲ್ಟ್ ಗಾಗಿ ನಾವು ಮಾಡ್ತಾ ಇರೋದು, ನಮ್ಮ ಬೆನಿಫಿಟ್ ಗಾಗಿ ಯಾವ್ದು ಇಲ್ಲ. ನೀವೇನಾದ್ರೂ ಒಂದ್ ಕಲಿಬೇಕು, ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ಶಿಬಿರವನ್ನ ನಾವು ಉಚಿತವಾಗಿ ನಡೆಸ್ತಾ ಇದ್ದೀವಿ. ಹಾಗಾಗಿ ಮನುಷ್ಯನ ಸ್ವಭಾವ ಗೊತ್ತಲ್ಲ, ಉಚಿತ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಯಾರಿಗ್ ಗೊತ್ತಿದೆ ಇದು? ನನ್ಗೆ ನಾಗರಾಜ್ ಸರ್ ಕಾಣಿಸ್ತಾ ಇದ್ದಾರೆ, ಮಮತಾ, ಸುವರ್ಣ. ಉಚಿತ ಅಂದ್ರೆ ಅಷ್ಟೊಂದು ವ್ಯಾಲ್ಯೂ ಇರೋದಿಲ್ಲ. ಏನೋ ಇದೆ, ಏನೋ ಹೇಳ್ತಾ ಇರ್ಬೋದು. ಹಾಗಾಗಿ ಜಗತ್ತಲ್ಲಿ ಯಾವುದು ಉಚಿತ ಇಲ್ಲ. ನನ್ನ ಹಣ ಹೋಗಿರ್ಬೋದು, ಆದ್ರೆ ನಿಮ್ಮ ಸಮಯ ನಾನು ಕೇಳ್ತಾ ಇದ್ದೀನಲ್ಲ, ಅದಕ್ಕೂ ಬೆಲೆ ಇದೆನಲ್ಲ ನಿಮ್ ಸಮಯಕ್ಕೂ. ಹಾಗಾಗಿ ನಿಮ್ಮ ಸಮಯಕ್ಕೂ ನನ್ನ ಹಣಕ್ಕೂ ಒಂದು ವೇಳೆ ಬೆಲೆ ಬಂದಾಗ ಮಾತ್ರ ರೇಖಿ ನಮ್ಗೆ ಫಲಿತಾಂಶ ಕೊಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ 3 ದಿನಗಳ ಕೋರ್ಸ್ ಅಲ್ಲಿ ನೀವು ಡೈರಿ ಮತ್ತು ಪೆನ್ನು ಇವೆರಡು ಕಂಪಲ್ಸರಿ ನಿಮ್ ಹತ್ರ ಇರ್ಬೇಕು. ಸೊ ಯಾರ್ಯಾರ ಹತ್ರ ಡೈರಿ ಮತ್ತು ಪೆನ್ ಇದೆ ಒಂದ್ಸಲ ನನ್ಗೆ ತೋರ್ಸ್ರಿ. ಇಟ್ಕೊಂಡ್ ಕುಂತೀರೇ ಇಲ್ಲ? ಎಲ್ಲಾರು ಡೈರಿ ಮತ್ತೆ ಪೆನ್, ಯಾರು ಡೈರಿ ಪೆನ್ನು ಇಟ್ಕೊಂಡಿರಿ ಅವ್ರು ಮಾತ್ರ ರಿಯಲ್ ಸ್ಟೂಡೆಂಟ್. ರೇಖಿಯ ರಿಯಲ್ ಸ್ಟೂಡೆಂಟ್ಸ್ ಯಾರು ಅಂದ್ರೆ ಡೈರಿ ಮತ್ತು ಪೆನ್ ಇಡೋರು. ಇವ್ರು ಮೊದಲ ಅತ್ಯಂತ ಪ್ರಭಾವಶಾಲಿ ಮಕ್ಕಳಂತಾರೆ, ಡೈರಿ ಮತ್ತು ಪೆನ್ ಇರೋರು. ಅದರ ನಂತರ 2ನೇದು ವಿಡಿಯೋ ಆನ್ ಮಾಡೋದು ಕಂಪಲ್ಸರಿ. ರೇಖಿ ಒಂದು ತರಬೇತಿ ಅಲ್ಲ, ಯಾವಾಗ್ಲೂ ನಿಮ್ ಡೈರಿಯಲ್ಲೇ ಮೆನ್ಷನ್ ಮಾಡ್ಕೋ. ರೇಖಿ ಟ್ರೈನಿಂಗ್ ಅಲ್ಲ ನಿಮ್ಗೆ, ರೇಖಿ ಲರ್ನಿಂಗ್ನು ಅಲ್ಲ. ರೇಖಿ ಏನು ಅಂದ್ರೆ ರೇಖಿ ಒಂದು ವಿದ್ಯೆ ಇದೆ, ವಿದ್ಯೆ.
ಸೊ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ವಿಡಿಯೋ ಆಫ್ ಮಾಡ್ಕೊಂಡು ನನ್ಗೆ ಹೆಂಗ್ ಬೇಕಂಗ್ ನಾನು ಕ್ಲಾಸ್ ಮಾಡ್ತೀನಿ, ನನಗೆ ರೇಖಿ ಒಲಿಯೋದಿಲ್ಲ. ಸೊ ಹಾಗಾಗಿ ಪ್ರಾಪರ್ ಆಗಿ ವಿಡಿಯೋನ ಆನ್ ಮಾಡ್ರಿ. ನೋಡ್ರಿ ಇಲ್ಲೆಲ್ಲ ನಮ್ಮ ಸುಶೀಲಾ, MK, ಸವಿತಾ, ಮಹೇಶ್ ಇವರೆಲ್ಲ ಎಷ್ಟ್ ನೀಟಾಗಿ ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡ್ಬಿಟ್ಟಾರ. ಆ ಮೈಂಡ್ ಸೆಟ್ ಮೊದ್ಲು ಬೇಕು, ಲರ್ನಿಂಗ್ ಮೈಂಡ್ ಸೆಟ್ ಅಂತೀವಿ ನಾವು. ಸೊ ಹಾಗಾಗಿ ವಿಡಿಯೋನ ಆನ್ ಮಾಡಿ ಒಂದ್ ಕಡೆ ಕುಳಿತುಕೊಡ್ರಿ. ಒಂದ್ ವೇಳೆ ನಿಮ್ಗೆ ಬಹಳ ಬಿಸಿ ಶೆಡ್ಯೂಲ್ ಇದೆ, ನನ್ಗೆ ವಿಡಿಯೋ ಆನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಯಾವಾಗ ಕ್ಲಾಸ್ ಇದೆ ಅವಾಗ ಬರ್ರಿ, ಹೀಗೆ ಬರ್ಬೇಕಂತ ಏನಿಲ್ಲ. ಮತ್ತೆ ಯಾವಾಗಾದ್ರೂ ನಡೆಸ್ತೀವಿ ಅವಾಗ ಬರ್ರಿ. ಆದ್ರೆ ನಮಗೆ ಸಂಪೂರ್ಣ ನೀವು ಸಮಯ ಕೊಡ್ಬೇಕು, ಮತ್ತೆ ನನಗ್ ಕಾಣ್ಬೇಕು. ನಾಳೆ ಒಂದ್ ಬಿಟ್ಟು ನಾಡಿದ್ದು ನಾನ್ ನಿಮ್ಗೆ ದೀಕ್ಷೆ ಕೊಡ್ತೀನಿ, ನೀವು ಕಾಣೋದಿಲ್ಲ, ನಾನು ಯಾರಿಗ್ ದೀಕ್ಷೆ ಕೊಡ್ಬೇಕು ನಿಮ್ಗೆ? ಸೊ ಹಾಗಾಗಿ ಇಲ್ಲಿ ವಿಡಿಯೋ ಆನ್ ಮಾಡೋದು ನನ್ ಸಲುವಾಗಿಲ್ಲ, ನಿಮ್ಮ ಸಲುವಾಗಿ. ಯಾಕಂದ್ರೆ ಯಾವಾಗ ವಿಡಿಯೋ ಆನ್ ಇರುತ್ತೆ ನೋಡ್ರಿ, ಅವಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ 100% ಆಕ್ಟಿವೇಟ್ ಆಗಿ ವರ್ಕ್ ಮಾಡುತ್ತೆ. ಎಲ್ಲಾದ್ರೂ ನೋಡ್ಬೇಕಾದ್ರೆ ಇಲ್ಲಿ ಕ್ಯಾಮರಾ ಅಳವಡಿಸಲಾಗಿದೆ ಅಂದಾಗ ಮೈಂಡ್ ಸೆಟ್ ಹೆಂಗಾಗುತ್ತೆ ಗೊತ್ತಲ್ಲ ಎಲ್ಲರಿ? ಅವಾಗಿಂದ ಅವಾಗ ಅಲರ್ಟ್ ಝೋನಿಗೆ ಬರ್ತೀವಿ. ಉಯ್ ಬೇಡ, ಆ ಕಡೆ ಈ ಕಡೆ ನೋಡೋದಿಲ್ಲ, ಯಾಕೆ ಕ್ಯಾಮ್ರಾ ಇದೆ. ಸೊ ಸೇಮ್ ಅದೇ ರೀತಿ ವಿಡಿಯೋ ಆನ್ ಇದ್ದಾಗ್ಲೂ ಸಮೇತ ನೀವ್ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗೋದಿಲ್ಲ. ಹಾಗಾಗಿ ಎಲ್ರು ವಿಡಿಯೋನ ಆನ್ ಮಾಡ್ರಿ ಅಂತೇಳಿ ಹೇಳ್ತಾ ಅದರ ನಂತರ ಬರ್ಕೊಡ್ರಿ. ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂದ್ರ 3 days ನ ಸೆಷನ್ ಇದೆ. ಇವತ್ತು ಮತ್ತು ನಾಳೆ 7 ರಿಂದ 8 ಗಂಟೆ ಇರುತ್ತೆ. ಬರ್ಕೋರಿ, ಸ್ವಲ್ಪ ಟೈಮ್ ಶೆಡ್ಯೂಲ್ ಬರೀರಿ. ಇವತ್ತು ಮತ್ತು ನಾಳೆ ಇದೆ ನೋಡ್ರಿ, 7 ರಿಂದ 8 ಗಂಟೆ ನಡೆಯುತ್ತೆ. ಶ್ರುತಿ ಮ್ಯಾಮ್ ನಮಸ್ತೆ. ನಾಡಿದ್ದು ರವಿವಾರ ಇರುತ್ತೆ ನೋಡ್ರಿ, ರವಿವಾರ ದಿವಸ ಎಲ್ಲರಿಗೂ ದೀಕ್ಷೆ ಇರುತ್ತೆ. ದೀಕ್ಷೆ ಕಾರ್ಯಕ್ರಮ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ನಡೆಯುತ್ತೆ. ಇವತ್ತು ನಾಳೆ 7 to 8 ಮಾಡ್ತೀನಿ. ನಾಡಿದ್ದು ಸಂಡೇ ದಿವಸ 10 to 12, 10 ರಿಂದ 12 ಗಂಟೆ ತನಕ ನಮ್ಮ ದೀಕ್ಷಾ ಕಾರ್ಯಕ್ರಮ ಮುಗಿಯುತ್ತೆ. ಹಾಗಾಗಿ ಯಾರೆಲ್ಲರಿಗೂ ಈ 3 ದಿನಗಳ ಕಾಲ ನಿಮ್ಗೆ ಅವಕಾಶ ಇದೆ ಅವರು ನೀವಿಲ್ಲಿ ಭಾಗವಹಿಸಬಹುದು ಅಂತೇಳಿ ಹೇಳ್ತಾ ಇದೀಗ ಒಂದಿಷ್ಟು ವಿಚಾರದ ಕಡೆಗೆ ಹೋಗೋಣ. ಬರೀರಿ ರೇಖಿ ಅಂತೇಳಿ ಮೇಲ್ ಬರೀರಿ. ರೇಖಿ ಅಂದ್ರೆ ಏನು ಅಂದ್ರ, ರೇ ಅಂದ್ರೆ ಬ್ರಹ್ಮಾಂಡ, ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ. ಸೊ ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ ನೋಡ್ರಿ, ಅದಕ್ಕೆ ನಾನು ಆಹ್ವಾನ ಮಾಡ್ತೀನಿ. ಆ ಆಹ್ವಾನ ಮಾಡೋದಕ್ಕೆ ಒಂದು ಸಿಸ್ಟಮ್ ಇದೆ, ಅದರದೇ ಆಗಿರುವಂತ ಒಂದು ನಿಯಮವನ್ನ ಇಟ್ಕೊಂಡು ಸಿಂಬಲ್ಸ್ ಅನ್ನ ಇಟ್ಟು ಆ ಫೀಲಿಂಗ್ಸ್ ನ ಜೊತೆಗೆ ನಾನು ಬ್ರಹ್ಮಾಂಡಕ್ಕೆ ಆಹ್ವಾನ ಮಾಡಿದಾಗ ಬ್ರಹ್ಮಾಂಡದ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ನನ್ನ ಜೊತೆಗೆ ಜೋಡಿಸ್ಕೊಳ್ಳುತ್ತೆ. ಹಾಗಾಗಿ ಯಾವಾಗ ಬ್ರಹ್ಮಾಂಡ ನನ್ನ ಜೊತೆಗೆ ಜೋಡಿಸ್ಕೊಳ್ಳುತ್ತೆ ನೋಡ್ರಿ, ಆಗ ನನ್ನ ಸರ್ವ ಇಚ್ಛೆಗಳು ಈಡೇರೋದಕ್ಕೆ ಶುರುವಾಗುತ್ತೆ. ರಿಸಲ್ಟ್ ಏನ್ ಬರುತ್ತೆ ಅಂದ್ರೆ ನಂದೆಲ್ಲಾ ಕನಸುಗಳು ನನ್ಸಾಗುತ್ತೆ, ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗಾಗಿ ದಯವಿಟ್ಟು ನೆನ್ಪಿಡ್ರಿ, ಯಾರ ಹತ್ರ ಏನಿದೆ ಅವ್ರ ಹತ್ರ ಅದೇ ಸಿಗುತ್ತೆ. ಹಾಗಾಗಿ ನೋಡ್ರಿ, ಒಬ್ಬರ ಟೀಚರ್ ಇದ್ದಾರೆ, ಟೀಚರ್ ಹತ್ರ ಏನ್ ಸಿಗುತ್ತೆ? ಎಜುಕೇಶನ್ ಸಿಗುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಎಜುಕೇಶನ್ ಸಿಗುತ್ತೆ? ನೋ, ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಗೊತ್ತಲ್ಲ ಎಲ್ಲರಿಗೆ? ಅರ್ಥ ಆಗ್ತಾ ಇದೆ? ಡಾಕ್ಟರ್ ಹತ್ರ ಹೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ, ಟೀಚರ್ ಹತ್ರ ಹೋದ್ರೆ ಎಜುಕೇಶನ್ ಸಿಗುತ್ತೆ, ಮತ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೇಸು, ಕೋರ್ಟು, ಕಚೇರಿ ಸಿಗುತ್ತೆ. ಅಂದ್ರೆ ಪ್ರತಿಯೊಂದು ಪ್ಲೇಸ್ಗಳು ಸಮೇತ ತನ್ನದೇ ಆಗಿರುವಂತ ಒಂದು ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯ ಮೇಲೆ ವರ್ಕ್ ಮಾಡುತ್ತೆ. ಎಲ್ಲರೂ ನಂಬ್ತಿರಲ್ಲ? ಇದು ಯಾವುದೇ ಒಂದು ಪ್ಲೇಸ್ ಇದೆ, ಪ್ರತಿಯೊಂದಕ್ಕೂ ತನ್ನದೇ ಆಗಿರುವಂತ ಎನರ್ಜಿ ಫ್ರೀಕ್ವೆನ್ಸಿ ಇದೆ. ಸೇಮ್ ಅದೇ ರೀತಿ ಬ್ರಹ್ಮಾಂಡಕ್ಕೂ ಸಮೇತ ತನ್ನದೇ ಆಗಿರುವಂತ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಗಳು ಇವೆ. ಹಾಗಾಗಿ ನಮಗೆ ಬೇಕಾಗುವಂತ ನಮ್ಮ ಜೀವನದ 7 ಏರಿಯಾಗಳು ಬರ್ಕೊಳ್ರಿ, 7 ಏರಿಯಾಗಳನ್ನ ಪರ್ಫೆಕ್ಟ್ ಆಗಿ ಕವರ್ ಮಾಡೋದಕ್ಕೆ 100ಕ್ಕೆ 100ರಷ್ಟು ನಮ್ಗೆ ಸಕ್ಸಸ್ ಆಗೋದಕ್ಕೆ ಇಲ್ಲಿ ಯಾರು ಸಪೋರ್ಟ್ ಮಾಡ್ತಾರಂದ್ರೆ ಬ್ರಹ್ಮಾಂಡ ನಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ಜೋಡಿಸ್ಕೊಳ್ಳೋದಿದೆ ನೋಡ್ರಿ, ಅದಕ್ಕೆ ನಾವು ರೇಖಿ ಅಂತೇಳಿ ಕರಿತೀವಿ. ಇಷ್ಟು ಎಲ್ಲರಿಗೆ ಅರ್ಥ ಆಗಿನ? ಡನ್. ಯಾರ್ಯಾರಿಗೆ ಅರ್ಥ ಆಗಿದೆ ಸ್ವಲ್ಪ 2 ಕೈಗಳು ಹಿಂಗ್ ಮಾಡ್ರಿ. ಬ್ರಹ್ಮಾಂಡದ ಶಕ್ತಿ, ರೇಖೆ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಅಂತ ನನ್ಗೆ ಅರ್ಥ ಆಗಿದೆ ಅನ್ನೋರೆಲ್ಲಾರು 2ನೇ ಸ್ಕ್ರೀನಿಗೆ ಬರ್ತೀನಿ, ವೇಟ್ ಮಾಡ್ರಿ. ನಿಮ್ಗೆ ಗೊತ್ತಾ 163 ಮೆಂಬರ್ಸ್ ಇದ್ರಿ, ಸುಮಾರು 10 ಸ್ಕ್ರೀನ್ಗಳು ನನ್ ಎದುರಿಗಿವೆ, 10 ಇವೆ. 10ರಲ್ಲಿ ಎಸ್. ಸೊ ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರೆ ನಾನು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಎಲ್ಲೆಲ್ಲ ಅರ್ಥ ಆಗುತ್ತೆ ನೀವ್ ಅದನ್ನ ನೋಟ್ ಮಾಡ್ತಾ ಹೋಗ್ರಿ, ಬರಿತಾ ಹೋಗ್ರಿ. ಎಲ್ಲಾದ್ರೂ ತಿಳಿದಿಲ್ಲ ಅಂದ್ರೆ ಕೊನೆಗೆ ನಿಮ್ಗೆ ಕ್ವಶನ್ ಆನ್ಸರ್ ಒಂದ್ 5 ನಿಮಿಷ ನಾನು ತಗೋತೀನಿ, ಅಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬರ್ಕೋರಿ, ರೇಖಿ ಏನಿದೆ ನೋಡ್ರಿ, ರೇಖಿಯಲ್ಲಿ ಹಲವಾರು ಪ್ರಕಾರದ ರೇಖಿಗಳನ್ನ ನೋಡ್ತೀವಿ ನಾವು. ರೇಖಿ ಬರೀ ಒಂದೇ ರೇಖೆ ಅಲ್ಲ,
ಸಾಕಷ್ಟು ಪ್ರಕಾರದ ರೇಖೆಗಳನ್ನ ಇಲ್ಲಿವರೆಗೂ ನೀವು ಕೇಳಿರ್ಬೋದು, ಅಧ್ಯಯನ ಮಾಡಿರ್ಬೋದು, ಅಥವಾ ಎಲ್ಲೋ ಯಾರ್ದೋ ಕಡೆಗೆ 1, 2, 3 ಗ್ರ್ಯಾಂಡ್ ಮಾಸ್ಟರ್ ಎಲ್ಲಾನು ಕಲ್ತಿರ್ಬೋದು. ಹಾಗಾಗಿ ಉಳಿದ ರೇಖೆಗಳಿಗೂ ಮತ್ತು ನಾನು ಹೇಳಿಕೊಡುವಂತ ಭಾರತೀಯ ರೇಖೆಗೂ ಒಂದಿಷ್ಟು ವ್ಯತ್ಯಾಸ ಇರೋದನ್ನ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ರೇಖೆಯಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಒಂದು ಟಿಬೇಟಿಯನ್ ರೇಖೆ ಅಂತ ಬರುತ್ತೆ, ಹೆಸರು ಬರ್ಕೊಡ್ರಿ. ಟಿಬೇಟಿಯನ್ ರೇಖೆ ಅಂತ ಬರುತ್ತೆ. ಡಾಕ್ಟರ್ ಮಿಕಾವೊ ಉಸುಯಿ ಅವರಿಂದ ಸ್ಥಾಪಿತವಾಗಿರುವಂತ ರೇಖೆ ಇದೆ ನೋಡ್ರಿ. ಅದಕ್ಕೆ ನಾವು ಟಿಬೇಟಿಯನ್ ರೇಖೆ, ಜಪಾನೀಸ್ ರೇಖೆ ಮತ್ತು ಚೈನಾ ರೇಖೆಯಲ್ಲಿ ನೋಡ್ತೀವಿ. ಅವ್ರ ಪೂರ್ತಿ ಸಿಸ್ಟಮ್ ಅನ್ನ ಅಲ್ಲಿ ನಾವು ಗಮನಿಸ್ತೀವಿ. ಟಿಬೇಟಿಯನ್, ಜಪಾನೀಸ್ ಮತ್ತು ಚೈನೀಸ್ ಈ ರೇಖೆಗಳನ್ನ ನಾವು ನೋಡ್ತೀವಿ. ಇದಕ್ಕೆ ಬಿಟ್ಟು ಇನ್ನೊಂದು ಬರುತ್ತೆ ರಾಜಕ್ರಿಯಾ ರೇಖೆ ಅಂತೇಳಿ. ರಾಜಕ್ರಿಯಾ ರೇಖೆ ಅಂತೇಳಿ. ಅದ ನಂತರ ಇನ್ನೂ ಒಂದು ಬರುತ್ತೆ ಮನಿ ರೇಖೆ. ಮನಿ ರೇಖೆ ಅಂದ್ರೆ ಕೇವಲ ಹಣಕಾಸನ್ನ ಕುರಿತು ಕಲಿಯೋದಿರುತ್ತೆ. ಇಲ್ಲಿ ದುಡ್ಡನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಯಾವ ಸಿಂಬಲ್ಸ್ ಗಳನ್ನ ಬಳಸಬೇಕು, ಯಾವ ರೀತಿ ಆಹ್ವಾನ ಮಾಡ್ಬೇಕು, ಇದೆಲ್ಲನೂ ಇಲ್ಲಿ ಮನಿ ರೇಖೆಯಲ್ಲಿ ಬರುತ್ತೆ. ಅದ್ರ ನಂತರ ನೆಕ್ಸ್ಟ್ ಕೊನೆಗೆ ಬರುತ್ತೆ ಕರುಣಾ ರೇಖೆ ಅಂತೇಳಿ. ಕರುಣಾ ರೇಖೆ. ಈ ಎಲ್ಲಾ ರೇಖೆಗಳ ಮೂಲ ಇನ್ನೂ ಒಂದು ರೇಖೆ ಇದೆ. ಅದು ಯಾವುದು ಅಂದ್ರೆ ಇಂಡಿಯನ್ ರೇಖೆ, ಭಾರತೀಯ ರೇಖೆ. ಸೊ ಹಾಗಾಗಿ ಇಡೀ ನಮ್ಮ ಇಂಡಿಯಾದಲ್ಲಿ ಇಂಡಿಯನ್ ರೇಖೆಯನ್ನ ಕಲಿಸೋರ್ ಸಂಖ್ಯೆ ಇದೆ ನೋಡ್ರಿ, ಕೇವಲ ಬೆರಳೆಣಿಕೆ ಅಷ್ಟೇ ಇದೆ. ನಿಮ್ಗೆ ಬಾಳಾದ್ರೂ ಒಂದು 10 ಜನ ಸಿಗ್ತಾರೆ, ಅದಕ್ಕಿಂತ ಜಾಸ್ತಿ ನಿಮ್ಗೆ ಸಿಗೋದಿಲ್ಲ. ಇದು ಈಗೀಗ ಅಪ್ಡೇಟ್ ಆಗ್ತಾ ಇರುವಂತ ಬಹಳ ದೊಡ್ಡ ಸಂಶೋಧನೆಯ ನಂತರ ಗೊತ್ತಾಗಿರುವಂತ ರೇಖೆ ಇದೆ. ಹಾಗಾಗಿ ನಾನು ಈ 3 ದಿನಗಳ ಕಾಲ ನಮ್ಮದೇ ಆಗಿರುವಂತ ಸಂಸ್ಕೃತಿಯನ್ನ, ನಮ್ಮದೇ ಆಗಿರುವಂತ ಶಕ್ತಿಯನ್ನ ನಿಮ್ ಎದುರಿಗೆ ಬಿಚ್ಚಿ ಇಡ್ಬೇಕು, ನಿಮ್ಗದು ಅರ್ಥೈಸ್ಬೇಕು ಅನ್ನೋ ಕಾರಣಕ್ಕೆ ಈ ಸೆಷನ್ ಅನ್ನ ನಾವು ನೀಡ್ತಾ ಇದ್ದೀವಿ. ನನ್ಗೂ ಅಭಿಮಾನ, ನಮ್ಗೆ ಅರ್ಥ ಆಗ್ಬೇಕು. ನೋಡ್ರಿ, ಎಲ್ಲಾರು ದುಡ್ಡು ಕೊಟ್ಟು ಕಲಿಬೇಕಂದ್ರೆ ಸಾಧ್ಯ ಇಲ್ಲ. ಅವರವರ ವ್ಯವಸ್ಥೆಗಳು ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ನಾವು ಏನಾದ್ರೂ ಒಂದು ಸೇವೆಯನ್ನ ಕೊಡೋಣ, ಏನ್ ಕೊಡ್ಬೋದು ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ನಿವೇದಿತಾ ಹೋಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಇದನ್ನ ನಾವು ಸಂಪೂರ್ಣ ಭಾರತೀಯ ರೇಖೆಯನ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ತಮ್ಮೆಲ್ಲರಿಗೆ ಇಷ್ಟು ರೇಖೆಗಳಿರುತ್ತೆ. ಅದರಲ್ಲಿ ನಮ್ದು ಯಾವ್ದು ಬರುತ್ತೆ? ಇಂಡಿಯನ್ ರೇಖೆ, ಭಾರತೀಯ ರೇಖೆ ಅಂತೇಳಿ ಬರುತ್ತೆ. ಸೊ ಈಗ ಬರ್ಕೊಡ್ರಿ, 3 days ನಲ್ಲಿ ನೀವು ಏನೆಲ್ಲವೂ ಇಲ್ಲಿ ಟಾಪಿಕ್ ಅನ್ನ ಕವರ್ ಮಾಡ್ತೀನಿ. ಟೈಮ್ ಶೆಡ್ಯೂಲ್ ಯಾವ್ದನ್ನ ನೀವು ಕಲಿತೀರಿ. 3 ದಿನ ಇಲ್ಲಿ ಬಂದಿರಂದ್ರು ಸುಮ್ನೆ ಟಾಟಾ ಬಾಯ್ ಬಾಯ್ ಮಾಡ್ಲಿಕ್ಕೆ ಬಂದಿಲ್ಲ. ನೀವು ಬಹಳಷ್ಟು ಕಲಿಯೋದಿದೆ ನಿಮ್ಗೆ. ಸೊ ಮೊದಲನೇದ್ ಬರ್ಕೋರಿ, ರೇಖೆಯ ಇತಿಹಾಸವನ್ನ ಕಲಿತೀರಿ ನೀವು. ಭಾರತೀಯ ರೇಖೆಯ ಇತಿಹಾಸ ಎಲ್ರೂ ಬರೀರಿ. ಒಂದ್ ವರ್ಡ್ ನೀವೇನಾದ್ರೂ ಇವತ್ ಬಿಟ್ರಿ ಅಂದ್ರೆ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಇಂಡಿಯನ್ ರೇಖೆ ಇದು ಸಂಪೂರ್ಣ ಬೇಸಿಕ್ ಅನ್ನ ತಗೊಂಡು ಹೋಗ್ತಾ ಇದ್ದೀನಿ. ಭಾರತೀಯ ರೇಖೆಯ ಇತಿಹಾಸ. ಅದರ ನಂತರ ಬರ್ಕೋರಿ, 2ನೇದು ಚಕ್ರಗಳ ಪಾತ್ರ. ನಮ್ಮ ಶರೀರದಲ್ಲಿರುವಂತಹ ಚಕ್ರಗಳು, ಎಷ್ಟು ಚಕ್ರಗಳಿವೆ, ಆ ಚಕ್ರಗಳು ಎಲ್ಲೆಲ್ಲಿವೆ ಅನ್ನುವುದನ್ನ ನೀವು ಇಲ್ಲಿ ಕಲಿತೀರಿ. ಅದಾದ ನಂತರ ಪಂಚಭೂತಗಳು ಮತ್ತೆ ಪಂಚಕೋಶಗಳು. ಪಂಚಭೂತಗಳು ಮತ್ತೆ ಪಂಚಕೋಶಗಳು. ಪಂಚಭೂತಗಳು ಮತ್ತೆ ಪಂಚಕೋಶಗಳ ಬಗ್ಗೆ ಕರೀತ್ರಿ. ಅದ್ರ ನಂತರ ಬರ್ಕೋರಿ, ಔರಾ ಕ್ಲೆನ್ಸಿಂಗ್, ಪ್ರಭಾವಳಿಯ ಸ್ವಚ್ಛತೆ. ನಿಮಗಿರುವಂತ ಶಾರೀರಿಕ ಮಾನಸಿಕವಾಗಿರುವಂತ ಪ್ರಭಾವಳಿ ಇದೆ ನೋಡ್ರಿ, ಅದನ್ನ ಯಾವ ರೀತಿ ರಿಮೂವ್ ಮಾಡ್ಬೇಕನ್ನೋದು ಇಲ್ಲಿ ಕಲಿತೀರಿ. ಪ್ರಭಾವಳಿಯ ಸ್ವಚ್ಛತೆ. ಅದರ ನಂತರ ಬರ್ಕೋರಿ, ಸ್ವಯಂ ಹೀಲಿಂಗ್, ಸ್ವಯಂ ಚಿಕಿತ್ಸೆ ಅಥವಾ ಸ್ವಯಂ ಹೀಲಿಂಗ್. ಸ್ವಯಂ ಹೀಲಿಂಗ್ ಅಥವಾ ಸ್ವಯಂ ಚಿಕಿತ್ಸೆಯ ವಿಧಾನ ನೀವು ಯಾವ ರೀತಿ ಮಾಡ್ಕೊಳ್ಬೇಕನ್ನೋದು ಇಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಅದರ ನಂತರ ಬರ್ಕೋರಿ, ರೇಖೆಯ ದೀಕ್ಷೆ ಇರುತ್ತೆ ನಿಮ್ಗೆ ರವಿವಾರ ದಿವಸ. ಆ ದೀಕ್ಷೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ನಿಮ್ಗೆ ನಾಳೆ ಏನಿದೆ ಅಂತ ಹೇಳಿ ನಾನು ಹೇಳ್ತೀನಿ. ದೀಕ್ಷೆಗಿಂತ ಮುಂಚೆ ಸಿದ್ಧತೆಗಳೇನಿರುತ್ತೆ, ಯಾವ್ಯಾವ ರೀತಿ ನೀವು ರೆಡಿ ಆಗ್ಬೇಕು, ದೀಕ್ಷೆ ತಗೊಳ್ಳೋಕ್ಕಿಂತ ಮುಂಚೆ
ಏನೆಲ್ಲ ಇರುತ್ತೆ ಅನ್ನುವಂಥದ್ದನ್ನ ನಿಮ್ಗೆ ದೀಕ್ಷೆಯಲ್ಲಿ ಬರುತ್ತೆ. ಅದರ ನಂತರ ಕೊನೆಗೆ ಬರುತ್ತೆ ರೇಖಿ ಲೆವೆಲ್ 2 ನಲ್ಲಿ ಏನೇನಿದೆ ಅನ್ನುವ ಮಾಹಿತಿ ಮಾತ್ರ ಇರುತ್ತೆ 10 ನಿಮಿಷದ್ದು. ಎಸ್. ಸೊ ಇಷ್ಟನ್ನ ನೀವು ಎಲ್ಲಿ ಕಲಿಯೋರಿದ್ದೀರಿ ಅಂದ್ರ ಈ 3 ದಿನಗಳ ಕಾಲ ಕಲಿಯೋರಿದ್ದೀರಿ. ಓಕೆನಾ? ಸೊ ವಿಷಯ ಬಹಳ ವಿಸ್ತಾರವಾಗಿದೆ. ಯಾರ್ಯಾರಿಗನಿಸುತ್ತೆ ವಿಷಯ ಬಹಳ ದೊಡ್ಡದಿದೆ, ಸಮಯ ಬಹಳ ಕಡಿಮೆ ಇದೆ ನಮ್ಗೆ, ಗೊತ್ತಲ್ಲ? ಇಷ್ಟು ಹೇಳಿದ್ಮೇಲೆ ಅನಿಸುತ್ತಲ್ಲ, ಇಷ್ಟು ಹೇಳ್ತೀನಿ ನಾ. ನೀವಷ್ಟು ಪೇಷನ್ಸ್ಲಿಂದ ಕೇಳ್ಬೇಕು, ನಾನು ಪೂರ್ತಿ ಕವರ್ ಮಾಡೋದಕ್ಕೆ ನನಗ್ ಸಾಧ್ಯ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ರೇಖೀಯ ಇತಿಹಾಸ. ರೇಖೀಯ ಇತಿಹಾಸ. ಎಸ್. ರೇಖೀಯ ಇತಿಹಾಸದಲ್ಲಿ ಈಗ ಪೃಥ್ವಿ ಅಂತೇಳಿ ಇದೆ ನೋಡ್ರಿ, ನಮ್ಮ ಭೂಮಿ ಕಾಣುತ್ತಲ್ಲ ನಿಮ್ಗೆಲ್ಲರಿಗೂ, ನೀವು ನೋಡಿರ್ಬೋದಲ್ಲ ಗ್ಲೋಬ್. ಈ ಭೂಮಿಯನ್ನ ಒಂದು ಮರಕ್ಕೆ ನಾವೇನಾದ್ರೂ ಹೋಲಿಸಿದರೆ ಆ ಮರದ ತಾಯಿ ಬೇರು ಅಂತ ಯಾರಾದ್ರೂ ಇದ್ರೆ ಅದು ಭಾರತ ಇದೆ, ಗೊತ್ತಲ್ಲ? ಎಲ್ಲಾ ಜ್ಞಾನ ಎಲ್ಲಿಂದ ಪ್ರಾರಂಭ ಆಗಿದ್ದು? ಭಾರತದಿಂದ ಮತ್ತೆ ಗ್ರೀಕ್ ದೇಶದಿಂದ ಬಂದಿದ್ದು. ನೀವು ಪುರಾತನ ಇತಿಹಾಸ ತೆಗೆದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಜಗತ್ತಿನ ಅತ್ಯಂತ ಪುರಾತನ ಕೃತಿಗಳಲ್ಲಿ ನಮ್ಮ ವೇದಗಳು ಬರುತ್ತೆ. ಆಮೇಲೆ ಇಲಿಯಡ್ ಮತ್ತೆ ಓಡಿಸಿ ಅನ್ನುವಂತ ಕೃತಿಗಳು ಬರುತ್ತೆ. ಇತಿಹಾಸ ನೀವೇನಾದ್ರೂ ತೆಗೆದು ನೋಡಿ ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಭಾರತ ಅಂತ ಏನ್ ಬರುತ್ತೆ ನೋಡ್ರಿ, ಅಂದ್ರೆ ಇಡೀ ವಿಶ್ವದ ಅಧ್ಯಾತ್ಮದ ತಾಯಿ ಬೇರು ಯಾರು ಅಂದ್ರೆ ಅದು ಭಾರತ. ಯಾರ್ಯಾರಿಗೆ ನಂಬಿಕೆ ಇದೆ ಇದ್ರ ಮೇಲೆ? ಇವತ್ ಏನೆಲ್ಲವೂ ಕಂಡು ಹಿಡಿದಿದ್ದಿದೆ ನೋಡ್ರಿ, ಅದು ಎಲ್ಲವೂ ನಮ್ಮ ವೇದಗಳಲ್ಲಿ ಸಿಗುತ್ತೆ. ಏನೆಲ್ಲದ್ರ ಮೇಲೆ ಸಂಶೋಧನೆಗಳು ನಡೀತಾ ಇದೆ ನೋಡ್ರಿ, ಅದನ್ನ ಈಗಾಗ್ಲೇ ಬದುಕಿ ತೋರಿಸಿರುವಂತವ್ರು ನಮ್ಮ ಹತ್ರ ಇದ್ದಾರೆ. ಇವತ್ ಯಾವ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ ನೋಡ್ರಿ, ಅದು ಆಲ್ರೆಡಿ ನಮ್ಮ ಹತ್ರ ಆಗಿದೆ. ಶುಶ್ರೂಷರು ಏನ್ ಮಾಡಿದ್ರು ಅಂದ್ರೆ ಶಸ್ತ್ರಚಿಕಿತ್ಸೆಯನ್ನ ಕಂಡು ಹಿಡಿದ್ರು. ಇವತ್ ಯಾವ್ದಾವ್ದು ವಾಕಿಂಗ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ, ಅದೆಲ್ಲ ಇದೆ ನೋಡ್ರಿ ನಮ್ಮಲ್ಲಿ, ಅದು ಎಲ್ಲಾನು ಪತಂಜಲಿಯಲ್ಲಿ ಅಷ್ಟೆಲ್ಲಾನು ನಿಮ್ಗೆ ಸಿಗುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಎಲ್ಲಾ ಜ್ಞಾನ ಮತ್ತು ಧ್ಯಾನದ ಮೂಲ ಸ್ಥಾನ ಯಾವುದು ಅಂದ್ರ ಅದು ನಮ್ಮ ಭಾರತ. ಸೊ ಅದೇ ರೀತಿ ರೇಖೀಯ ಮೂಲನು ಸಮೇತ ಎಲ್ಲಿ ಸಿಗುತ್ತೆ ಅಂದ್ರ ಋಗ್ವೇದದಲ್ಲಿ ಸಿಗುತ್ತೆ. ಈ ಪಾಯಿಂಟ್ ಮಾಡ್ಕೊಡಿ. ಮೊದ್ಲು ಬರೀರಿ ಋಗ್ವೇದ. ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ, ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ಒಂದು ವಾಕ್ಯ ಬರುತ್ತೆ, ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ. ಅಂದ್ರೆ ಅಯಂ ಮೇ ಹಸ್ತೋ ಭಗವಾನ್ ಅಂದ್ರ ನನ್ನ ಹಸ್ತದಲ್ಲಿ, ನನ್ನ 2 ಹಸ್ತಗಳಲ್ಲಿ ಯಾರಿದ್ದಾರಂದ್ರ ಭಗವಾನ್. ಭಗವಾನ್ ಅಂದ್ರೆ ಪರ ಶಕ್ತಿ, ಪರಮಾತ್ಮನ ಶಕ್ತಿ ನನ್ನ ಅಂಗೈಯಲ್ಲಿ ಇದೆ ಅಂತ ಹೇಳಿ ನಮ್ಗೆ ಯಾರು ಹೇಳ್ತಾರ ಮೊಟ್ಟ ಮೊದಲು ಜಗತ್ತಲ್ಲಿ ಅಂದ್ರ ಋಗ್ವೇದ ಹೇಳುತ್ತೆ. ಹಾಗಾದ್ರೆ ರೇಖೀಯ ಮೂಲ ಜನನ ಎಲ್ಲಾಯ್ತಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸ್ಪಷ್ಟತೆ ಇದೆಯಲ್ಲ? ಅದು ನಮ್ಮಿಂದ ಸ್ಟಾರ್ಟ್ ಆಯ್ತಂತ. ಯಾಕಂದ್ರೆ ಋಗ್ವೇದದ ಆಚೆಗಂತೂ ಏನು ಇಲ್ಲೇ ಇಲ್ಲ, ಇದ್ದಿರ್ಬೋದು ಖರೆ ಇವತ್ತಿಗೂ ಗೊತ್ತೇ ಇಲ್ಲ. ಇದು 1ನೇ ಶ್ಲೋಕ, ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ. 10, 60 ಮತ್ತು 12ನೇ ಶ್ಲೋಕದಲ್ಲಿ ನಮ್ಗೆ ಈ ಮಹಾವಾಕ್ಯ ಗೊತ್ತಾಗುತ್ತೆ. ಅಂದ್ರ ನನ್ನ ಹಸ್ತಗಳಲ್ಲಿ ಒಂದು ಪರಾತ್ಪರವಾಗಿರುವಂತ ಶಕ್ತಿ ಇದೆ ಅನ್ನುವಂಥದ್ದು ದೃಢೀಕರಣ ಮಾಡುತ್ತೆ ಋಗ್ವೇದ. ಅದರ ನಂತರ ನೆಕ್ಸ್ಟ್ ಬರುತ್ತೆ ಅಥರ್ವ ವೇದ. 2ನೇದ್ ಬರ್ಕೋರಿ, ಅಥರ್ವ ವೇದ. ಸೊ ಅಥರ್ವ ವೇದ ಏನ್ ಹೇಳುತ್ತೆ ಅಂದ್ರ, ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ಹಿಂಗೆ ಬರೀರಿ, ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ, ನಾನು ಇದನ್ನು ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತಿದೆ. ನನ್ನ 2 ಅಂಗೈಗಳಲ್ಲಿ, ನನ್ನ 2 ಕೈಗಳು, ನನ್ನ 2 ಹಸ್ತದಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ಆದ್ರೆ ಈ ಶಕ್ತಿ ನಾನು ಯಾವ್ದಕ್ಕೆ ಬಳಸ್ತೀನಿ ಅಂತ ಹೇಳುತ್ತೆ ಅಥರ್ವ ವೇದ? ವಿಶ್ವ ಕಲ್ಯಾಣಕ್ಕ. ಅಂದ್ರೆ ರೇಖಿ ಇನ್ನೊಬ್ಬರಿಗೆ ಕೊಡೋದಕ್ಕಾಗಿದೆ ಅನ್ನುವಂತ ಸ್ಪಷ್ಟೀಕರಣ ನಮ್ಗೆ ಅಥರ್ವ ವೇದದಲ್ಲಿ ಸಿಗುತ್ತೆ. ಹಾಗಾಗಿ ರೇಖಿಯ ಲೆವೆಲ್ 1 ಇದೆ ನೋಡ್ರಿ, ಲೆವೆಲ್ 1 ಮಾತ್ರ ಸೆಲ್ಫ್ ಸಲುವಾಗಿದೆ. ಉಳಿದಿದ್ದು 2, 3, 4 ಇವೆಲ್ಲ ಬರುತ್ತೆ ನೋಡ್ರಿ, ಅದೆಲ್ಲ ಅದರ್ಸ್ ಹೀಲಿಂಗ್ ಸಲುವಾಗಿ ನಾವು ಬಳಸ್ತಾ ಇರ್ತೀವಿ.
ಇನ್ನೊಬ್ರು ಪರೋಪಕಾರಕ್ಕಾಗಿ, ಸಾಮಾಜಿಕ ವ್ಯವಸ್ಥೆಗಾಗಿ, ಕೌಟುಂಬಿಕ ನಿರ್ವಹಣೆಗಾಗಿ ನಾವೇನ್ ಮಾಡ್ತೀವಿ ಅಂದ್ರ ರೇಖಿಯನ್ನ ಬಳಸ್ತಾ ಇರ್ತೀವಿ. ಹಾಗಾಗಿ ಅಥರ್ವ ವೇದ ಏನ್ ಹೇಳುತ್ತೆ, ನನ್ನ ಕೈಯಲ್ಲಿ ಬ್ರಹ್ಮಾಂಡದ ಶಕ್ತಿ ಇದೆ, ನಾನು ಯಾವ್ದಕ್ಕೆ ಬಳಸ್ತೀನಿ, ವಿಶ್ವ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತ ಹೇಳುತ್ತೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ನಾಥ ಸಂಹಿತೆ. ನಿಮ್ಗೆ ಇವೆಲ್ಲ ಕೃತಿಗಳು ತೆಗೆದು ತೋರಿಸ್ತೀನಿ, ಮೊದ್ಲು ಬರ್ಕೊಡ್ರಿ. ಗೋರಖನಾಥರು ಅಂತ ಹೆಸರು ಕೇಳಿದ್ರಿ? ಯಾರ್ಯಾರು ಕೇಳಿದ್ರಿ? ಗೋರಖನಾಥ್, ಮಚೇಂದ್ರನಾಥ್ ಅಂತ ಹೇಳಿ ನಮ್ಮ ಏರಿಯಾದಲ್ಲಿ ಬರ್ತಾರೆ. ನವನಾಥರು ಅಂತ 9 ಜನ ನಾಥ ಪರಂಪರೆ ಇದೆ. ಯಾವ ರೀತಿ ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ಅವ್ರದವ್ರದ್ದು ಒಂದು ಕಲ್ಟ್ ಇದೆ ನೋಡ್ರಿ, ಅದೇ ರೀತಿ ಒಂದು ಪಂಗಡ ಬರುತ್ತೆ, ನಾಥ ಪರಂಪರೆ ಅಂತ ಒಂದು ಪರಂಪರೆ. ಅದರಲ್ಲಿ ಗೋರಖನಾಥರು ಅಂತ ಹೇಳಿ ಬರ್ತಾರೆ. ಗೋರಖನಾಥರ ನಾಥ ಸಂಹಿತ ಅನ್ನುವಂತ ಕೃತಿಯಲ್ಲಿ ಬರ್ಕೊಡ್ರಿ. ಗೋರಖನಾಥರ ನಾಥ ಸಂಹಿತ ಅನ್ನುವಂತಹ ಕೃತಿಯಲ್ಲಿ 40% ಕೃತಿಯಲ್ಲಿ ರೇಖಿಯ ಬಗ್ಗೆ ಮಾಹಿತಿ ಇದೆ. 40% ಬುಕ್ ಇದೆ ನೋಡ್ರಿ, ಅದು ರೇಖಿಯ ಮೇಲೆ, ಚಕ್ರದ ಮೇಲೆ, ಎನರ್ಜಿ ಮೇಲೆ, ನಾಡಿಗಳ ಮೇಲೆ ಅದ್ರಲ್ಲಿ ಮಾಹಿತಿ ಸಿಗುತ್ತೆ ನಿಮ್ಗೆ. ನಾನು ಬೇಕಾದ್ರೆ ನಿಮ್ಗೆ ಪುಸ್ತಕನು ತೋರಿಸ್ತೀನಿ, ತರಿಸಿ ಬೇಕಾದ್ರೆ ನೀವು ಓದ್ಬೋದು. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ತೈತೇರಿಯ ಉಪನಿಷತ್. ತೈತೇರಿಯ ಅನ್ನುವಂತ ಒಂದು ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅನ್ನುವಂತ ಇಬ್ಬರು ಋಷಿಗಳ ಸಂವಾದವನ್ನ ಗುರುತಿಸ್ತೀವಿ ನಾವು. ಭೃಗು ಋಷಿ ಮತ್ತೆ ವರುಣ ಋಷಿ ಅವರಿಬ್ಬರ ಸಂವಾದದಲ್ಲಿ ನಮ್ಮ ಶರೀರದಲ್ಲಿರುವಂತ 114 ಚಕ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಪಂಚಕೋಶಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನಮ್ಗೆ. ಎಸ್. ಹಾಗಾಗಿ ಇದೆಲ್ಲವನ್ನ ನಾವು ಏನಾದ್ರೂ ನೋಡ್ತಾ ಹೋದ್ರೆ ರೇಖೀಯ ಮೂಲ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಭಾರತದಲ್ಲಿನೇ ಸಿಗುತ್ತೆ ಅಂತೇಳಿ ನಾನು ಇಷ್ಟ ಸಾಕು ನಿಮ್ಗೆ ಅಂತೇಳಿ ಅನ್ಕೊಂಡಿನಿ. ಮತ್ತೂ ನಿಮ್ ಎದುರಿಗೆ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪುಸ್ತಕ ನಿಮ್ ಕಾಣ್ತಾ ಇದ್ದೀನ, ಉಪನಿಷತ್ತು, ಚಂದ್ರಶೇಖರ್ ನೀವು ಕಾಣ್ತಾ ಇದ್ದೀರಿ. ನನಗೆ ಬುಕ್ ಯಾರಿಗೆ ಕಾಣ್ತಾ ಇದೆ ನೋಡ್ರಿ. ಕಾಣ್ತಾ ಇದ್ದೀನಾ? ಹಾ. ಈ ಉಪನಿಷತ್ ಇದೆ ನೋಡ್ರಿ, ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್ನಲ್ಲೂ ಸಮೇತ ರೇಖಿಯ ಬಗ್ಗೆ ಮಾಹಿತಿ ಸಿಗುತ್ತೆ ನಮ್ಗೆ. ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಉಪನಿಷತ್ನಲ್ಲೂ ಸಮೇತ ರೇಖಿಯನ್ನ ಕುರಿತು ಮಾಹಿತಿ ಸಿಗುತ್ತೆ. ಅದರ ನಂತರ ಬರ್ಕೋರಿ, ಇಲ್ಲಿ ಹೇಳ್ದಲ್ಲ ನಿಮ್ಗೆ ನಾಥ ಸಂಹಿತ, ಗೋರಖನಾಥರು ರಚಿಸಿರುವಂತ ನಾಥ ಸಂಹಿತ ಇದೆ ನೋಡ್ರಿ ಇದು. ಹಾ, ಇಲ್ಲೂ ಸಮೇತ ನಮ್ಗೆ ರೇಖಿಯ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ನಂತರ ಇನ್ನೂ ಒಂದು ಕೃತಿ ಇದೆ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಇದನ್ನ ಬರ್ಕೊಡ್ರಿ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಈ ಮಹಾಪುರಾಣದ ಪ್ರಥಮ ಖಂಡದಲ್ಲೂ ಸಮೇತ ರೇಖಿಯನ್ನ ಕುರಿತು, ಶಕ್ತಿಗಳನ್ನ ಕುರಿತು ಉಲ್ಲೇಖ ಸಿಗುತ್ತೆ. ಇವೆಲ್ಲ ಸ್ಕ್ರೀನ್ ಶಾಟ್ ತಗೊಂಡ್ ಬೇಕಾದ್ರೆ ನೀವು ತರಿಸ್ಕೊಂಡು ಓದ್ಬೋದು. ಬಟ್ ಇದು ಮರಾಠಿಯಲ್ಲಿ ಮತ್ತೆ ಸಂಸ್ಕೃತ, ಇಂತಿ ಬೇರೆ ಬೇರೆ ಭಾಷೆಯಲ್ಲಿ ಸಿಗುತ್ತೆ. ನಿಮ್ಗೆ ಬಂದ್ರೆ ನೀವು ಓದ್ಬೋದು. ಓಕೆ, ಸೊ ಇಷ್ಟು ಸಾಕು ಅಂತ ಹೇಳಿ ಅನ್ಕೊಂಡಿನಿ. ಇದು ನಮ್ದೇ ದೇಶದಿದೆ ಅಂತ, ಇನ್ನು ಏನಾದ್ರೂ ಕೊಡ್ಬೇಕೆಂತ ದಾಖಲೆ ಸಾಕು ಅಂತ ಹೇಳಿ ಅನ್ಕೊಂಡಿನಿ. ಯಾಕಂದ್ರೆ ಅನ್ನ ಬೆಂದಿದೇನಾ ಇಲ್ಲ ಅಂತ ಗೊತ್ತಾಗೋದಕ್ಕೆ ಒಂದ್ ಅಗಳು ಸಾಕು. ನಿಮ್ಗೆ ಡಾಕ್ಟರ್ ಮಿಕಾವೋ ಉಸುಯಿ ಅವರ ಜೀವನ ಚರಿತ್ರೆಯನ್ನ ತೆಗೆದು ನೋಡಿದ್ರು ಸಮೇತ ಅವರು ಸಮೇತ ಹೇಳ್ತಾರ, ನಾನು ಸುಮಾರು 25 ವರ್ಷಗಳ ಕಾಲ ಸತತವಾದ ಅಧ್ಯಯನವನ್ನ ಮಾಡಿದ್ದೀನಿ. ಯಾವ್ದು ಅಧ್ಯಯನ ಮಾಡಿನಂದ್ರೆ ವೇದಗಳು, ಉಪನಿಷತ್ಗಳನ್ನ ನಾನು ಓದಿನಿ. ಅದರಲ್ಲೂ ಸಮೇತ ಇದರ ದಾಖಲೆ ಇದೆ ಅಂತೇಳಿ ಡಾಕ್ಟರ್ ಮಿಕಾವೋ ಉಸುಯಿ ಅವರು ಸಮೇತ ಹೇಳ್ತಾರೆ. ಹಾಗಾಗಿ ಈ ವಿದ್ಯೆ, ರೇಖೆ ಅನ್ನುವಂತಹ ಒಂದು ವಿದ್ಯೆ ಇದೆ ನೋಡ್ರಿ, ಈ ವಿದ್ಯೆಯ ಮೂಲ ಯಾವುದು ಅಂದ್ರ ನಮ್ಮ ದೇಶ ಇದೆ, ನಮ್ಮ ಭಾರತ ಇದೆ. ಆದ್ರೆ ಏನಾಗಿದೆ ಅಂದ್ರ ನಮ್ಗೆಲ್ಲರಿಗೆ ಏನಿದೆ ನಮ್ಮ ಮೈಂಡ್ ಸೆಟ್ ಅಂದ್ರ ನಮಗೆ ನಮ್ಮ ಮೇಲೆ ನಮ್ಗೆ ಅಭಿಮಾನ ಇಲ್ಲ. ಇದು ದೊಡ್ಡ ಸಮಸ್ಯೆ ಇದೆ. ಬಾಲ್ಯದಲ್ಲಿದ್ದಾಗ ನಾವ್ ಏನಾದ್ರೂ ತಪ್ಪು ಮಾಡಿದ್ರೆ ನಮ್ ಸರ್ ಏನ್ ಮಾಡ್ತೀರಿ ಅಂದ್ರೆ ಹಿಂಗ್ ಕಿವಿ ಹಿಡಿದು ಊಟ್ ಬೈಟ್ ಮಾಡಿಸ್ತೀರಿ. ಯಾರ್ಯಾರು ಮಾಡಿದ್ರಿ? ಎಲ್ಲಾರು ಮಾಡಿರಿ. ಎಲ್ಲ ದಡ್ರ ಇದ್ದೇವ್ ನಾವ್, ಯಾರು ಶಾಣೆ ಇರ್ಲಿಲ್ಲ ಸಣ್ಣಾಗಿದ್ದಾಗ. ನಂಗೆ ಗೊತ್ತಿದೆ, ನಮ್ಮ ಮಕ್ಕಳು ಇದ್ದಟ್ಟು ಹುಷಾರ್ ನಾವ್ ಇರ್ಲಿಲ್ಲ.
ನಮ್ಮಟ್ ಪೆಟ್ ಯಾರು ತಿಂದಿಲ್ಲ ಅಂತ ನಾನ್ ತಿಳ್ಕೊಂಡಿ. ಹೊಡೆದ್ರ ಏಳೆ ಬೇಡದ್ ನಾವ್ ಹಂಗ್ ಹೊಡಿತೀರಿ ನಾವು. ಹಿಂಗ್ ಕಿವಿ ಹಿಡ್ದು ಊಟಕ್ ಬೈಟಕ್ ಮಾಡಿಸ್ತೀರಲ್ಲ. ಹಾ, ಇದ್ರ ಹಿಂದೆ ಒಂದ್ ಸೈನ್ಸ್ ಇತ್ತು. ಕಿವಿಗಳನ್ನ ಹಿಂಗ್ ಎಳೆಯೋದ್ರಿಂದ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಆಗುತ್ತೆ. ಇವತ್ತಿದು ಚೈನಾ ಮತ್ತು ಜಪಾನ್ದಲ್ಲಿ ಕೋರ್ಸ್ ಇದೆ. ಬೆಳಿಗ್ಗೆ ಅಲ್ಲಿ ಹೋಗ್ಬೇಕು, ಏನ್ ಮಾಡೋದಿಲ್ಲ, ಅಲ್ಲಿ ಹೋಗ್ಬೇಕು, 50 100 ಊಟಕ್ ಬೈಟಕ್ ಹೊಡಿಬೇಕು, ಎಷ್ಟು ಮಾಡ್ತಾರ ಅಲ್ಲಷ್ಟು ಫೀಸ್ ಪೇ ಮಾಡ್ಬೇಕು, ಮನಿಗ್ ಹೋಗ್ಬೇಕು. ಈಗ ಇದು ನಮ್ ದೇಶದಲ್ಲಿ ಹೊಸದಾಗಿ ಮತ್ತೆ ಸ್ಟಾರ್ಟ್ ಆಗಿದೆ. ಆದ್ರೆ ಎಲ್ಲಿಂದ ಪ್ರಾರಂಭ ಆಗಿದೆ? ಅವತ್ ನಾವು ಬಾಲ್ಯದಿಂದ, ನಾವಷ್ಟೇ ಇಲ್ಲ, ನಮ್ ತಂದೆ ತಾಯಿ, ನಮ್ದೆಲ್ಲಾ ಪೂರಾ ಖಾನ್ದಾನ್ ಅಂತೀವಿ ನೋಡ್ರಿ, ಎಲ್ಲರೂ ಸಮೇತ ಊಟಕ್ ಬೈಟಕ್ ಮಾಡಿದ್ದಾರೆ. ಹಾಗಾಗಿ ನಮ್ದು ಮೈಂಡ್ ಏನಿದೆ ಅಂದ್ರ ನಮ್ಗೆ ಎಲ್ಲವೂ ಪಾಶ್ಚಾತ್ಯದಿಂದ ಬರ್ಬೇಕು. ನಮ್ಗೆ ಪಾಶ್ಚಾತ್ಯದಿಂದ ಬಂದಿದ್ದೆಲ್ಲವೂ ನಮ್ಗೆ ತೀರ್ಥ ಆಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ದೇಶದ ಜ್ಞಾನದ ಭಂಡಾರ ಇತ್ತು ನೋಡ್ರಿ, ಅದು ಜಪಾನ್ ಚೈನಾದಿಂದ ಹೀಗೆ ಸುತ್ತಿ ಮತ್ತೆ ಪಾಶ್ಚಾತ್ಯದಿಂದ ಮತ್ತೆ ವಾಪಸ್ ಎಲ್ಲಿ ಬಂದಿದೆ ಅಂದ್ರೆ ಅದು ಭಾರತಕ್ಕೆ ಬಂದಿರುವಂತ ಇತಿಹಾಸ ನಮ್ಮಲ್ಲಿ ಸಿಗುತ್ತೆ. ಓಕೆನಾ? ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಡನ್? ಎಲ್ಲರಿಗಿಷ್ಟ ಅರ್ಥ ಆಗಿದೆನಾ? ಎಸ್. ಸೊ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ಈಗ ಆಧುನಿಕ ಜಗತ್ತಿನ ರೇಖಿ, ಇದು ನಮ್ಮ ಇಂಡಿಯನ್ ರೇಖೆ ಇಷ್ಟು ಮಾಹಿತಿ. ಹಾಗಾದ್ರೆ ಈ ಜ್ಞಾನವನ್ನ ಇಲ್ಲಿಯವರೆಗೆ ತೆಗೆದುಕೊಂಡು ಬರೋದಕ್ಕೆ ಒಂದಿಷ್ಟು ಮಹಾನ್ ಆತ್ಮಗಳ ಒಂದು ಏನಂತ ನೋಡ್ರಿ, ಅವ್ರ ಶಕ್ತಿಯೂ ಸಮೇತ ಕಾರಣ ಇದೆ. ಅದರಲ್ಲಿ ಮೊದಲನೆಯವ್ರು ಬರ್ತಾರ 18ನೇ ಶತಮಾನದಲ್ಲಿ, ಡಾಕ್ಟರ್ ಮಿಕಾವೋ ಉಸುಯಿ ಅವರು ಬರ್ಕೊಡ್ರಿ. ಇದು ಆಧುನಿಕ ಇತಿಹಾಸ ಹೇಳ್ತಾ ಇದ್ದೀನಿ, ಪುರಾತನ ಇತಿಹಾಸ ಅಲ್ಲಿಗೆ ಬಂತು. ಡಾಕ್ಟರ್ ಮಿಕಾವೋ ಉಸುಯಿ ಅವರು ಇದನ್ನ ಮತ್ತೆ ಪುನರುತ್ಥಾನ ಮಾಡ್ತಾರೆ. ಇದಕ್ಕೆ ಮತ್ತೆ ಮರಳಿ ಈ ಶಕ್ತಿಯೊಂದಿಗೆ ಅವ್ರು ಜೋಡಿಸ್ಕೊಳ್ತಾರೆ. ಅದ್ರ ನಂತರ ಅವ್ರ ಶಿಷ್ಯರಿರ್ತಾರ ಸುಜಿರೋ ಹಯಾಸಿ ಅಂತ ಹೇಳಿ, ಎರಡನೇದವರು. ಇವ್ರು ಆಧುನಿಕ ಜಗತ್ತಿನಲ್ಲಿ ಮತ್ತೆ ರೇಖೆಯನ್ನ ಪುನಃ ನಿರ್ಮಾಣ ಮಾಡುವಲ್ಲಿ ಮತ್ತೆ ಜಗತ್ತಿಗೆ ನೀಡುವಲ್ಲಿ ಇವ್ರ ಪಾತ್ರ ಬಹಳ ದೊಡ್ಡದಿದೆ. ಇವ್ರಿಗೆ ನಾವು ಥ್ಯಾಂಕ್ ಯು ಹೇಳಲೇಬೇಕು. ಯಾಕಂದ್ರೆ ನಮ್ಮ ಜ್ಞಾನವನ್ನ ಉಳಿಸ್ಕೊಂಡ್ ಬಂದಾರ ಇವ್ರು, ಬೆಳೆಸ್ಕೊಂಡ್ ಬಂದಿರುವಂತ ಚೇತನ ಶಕ್ತಿಗಳು. ಅದ್ರ ನಂತರ ಬರ್ತಾರ ಮಿಸ್ಸೆಸ್ ಟಕಾಟ ಅಥವಾ ಮೇಡಮ್ ಟಕಾಟ. ಎಸ್. ಸೊ ಈ ಮೂವರನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಆಧುನಿಕ ಜಗತ್ತಿನ ರೇಖೀಯ ಪಿತಾಮಹ ಅಂತೀವಿ. ಮೂವರು ಸಮೇತ ಹೊಸದಾಗಿರುವಂತಹ 18ನೇ ಶತಮಾನದಿಂದ ಈ ಕಡೆಗೆ ಬಂದಾಗ ರೇಖಿಯನ್ನ ಮತ್ತೆ ಪುನರುಜ್ಜೀವನಗೊಳಿಸಿ ಮತ್ತೆ ಇದು ಜಗತ್ತಿಗೆ ನೀಡುವಲ್ಲಿ ಇವರ ಪಾತ್ರ ಇದೆ ನೋಡ್ರಿ, ಅದು ಬಹಳ ದೊಡ್ಡದಿದೆ. ಓಕೆನಾ? ಸೊ ಈಗ ನಮ್ಮ ಒಂದು ಹಂತವನ್ನ ನಾವು ತಲುಪಿದೀವಿ. ಅದಾದ ನಂತರ ಬರ್ಕೋರಿ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್, NLM, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ ರೇಖಿ ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ರೇಖಿ ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅನ್ನುವಂಥದ್ದನ್ನ ಹೇಳುತ್ತೆ. ಅಂದ್ರೆ ರೇಖೆಗೆ ಮಾನ್ಯತೆ ಇದೆ ಅಂತ. ಆಮೇಲೆ UK ನಲ್ಲಿ ನೆಕ್ಸ್ಟ್ ಬರೀರಿ, UK ನಲ್ಲಿ ಯುನೈಟೆಡ್ ಕಿಂಗ್ಡಮ್ ನಲ್ಲಿ 800 ಹಾಸ್ಪಿಟಲ್ಗಳಲ್ಲಿ ರೇಖಿಯನ್ನ ಬಳಸ್ತಾರೆ. ಮತ್ತೆ ಇಲ್ಲಿ ನಮ್ಮ ದೇಶದಲ್ಲೂ ನೀವು ಬಾಂಬೆ, ಡೆಲ್ಲಿ ಈ ಕಡೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗ್ರಿ ನೀವು, ಯಾರ್ದು ಪ್ರೈವೇಟ್ ಸೆಕ್ಟರ್ ನಲ್ಲಿ ನಡೀತಾ ಇವೆ, ಸ್ವಲ್ಪ ಸ್ಪಿರಿಚುವಲ್ ಇರೋರು ಏನಾದ್ರು ಹಾಸ್ಪಿಟಲ್ ತೆಗ್ದಿದಾರಂದ್ರ ಅಲ್ಲಿ ರೇಖಿಯ ಗ್ರ್ಯಾಂಡ್ ಮಾಸ್ಟರ್ಸ್ಗೆ ಅಪಾಯಿಂಟ್ಮೆಂಟ್ ತಗೋತಾರೆ. ಈಗ್ಲೂ ಮಿನಿಮಮ್ 50,000 ಸ್ಯಾಲರಿ ಇದೆ ಗ್ರ್ಯಾಂಡ್ ಮಾಸ್ಟರ್ಸ್. ಇಲ್ಲಿನೂ ಇದೆ. ಈಗೀಗ ಸುಮಾರು 7-8 ಹಾಸ್ಪಿಟಲ್ಗಳು ನಿಮ್ಗೆ ಸಿಗುತ್ತೆ, ನಮ್ಮಲ್ಲೂ ಸಮೇತ. ಎಸ್. ಹಾಗಾಗಿ ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಬರ್ಕೊಡ್ರಿ. ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಏನ್ ಹೇಳುತ್ತೆ ಅಂದ್ರ ಇದು ಸ್ಪಿರಿಚುವಲಿ, ಮೆಂಟಲಿ ಮತ್ತೆ ಇಮೋಷನಲಿ ನಮ್ಗೆ ಹೀಲಿಂಗ್ ಮಾಡುತ್ತೆ ಅಂತ ಹೇಳುತ್ತೆ. ಸ್ಪಿರಿಚುವಲಿ, ಮೆಂಟಲಿ ಮತ್ತೆ ಇಮೋಷನಲಿ ಹೀಲಿಂಗ್ ಮಾಡೋದಕ್ಕೆ ರೇಖಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಹೇಳುತ್ತೆ. ಎಸ್. ಈಗ ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ. ಇಲ್ಲಿ ತನಕ ಎಲ್ಲರಿಗೂ ತಿಳಿತಾ? ಏನೇನಾದ್ರೂ ಸ್ಪೀಡ್ ಅನಿಸ್ತಾ ಇದೆ? ಯಾರ್ಯಾರಿಗೆ ತಿಳಿದಿದೆ ಹಿಂಗ್ ಮಾಡ್ರಿ ಕೈ. ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಿ ನನ್ಗೆ? ಹೀಗೆ ಹಂಗೇನಿಲ್ಲ, ಭೂಮಿಗೆ ಬಂದ್ ನಾನು 44 ವರ್ಷ ಆಗ್ಬಿಟ್ಟದು.
ಭೂಮಿಗೆ ಬಂದ್ ಬಾಳ ವರ್ಷ ಇನ್ನು ಇವತ್ ಕಾಣ್ಲತ್ತೀನಿ ಅಷ್ಟೇ. ಹಂಗಾಗಿ ನಾನು ಹಳೆವಳೆ ಇದ್ದೀನಿ, ಅಂತದೇನು ಹೊಸವಳು ಅಂತ ತಿಳ್ಕೊಬೇಡ್ರಿ. ನಿಮ್ಗೂ ನನ್ಗೂ ಅಂತದ್ದೇನು ವ್ಯತ್ಯಾಸ ಇಲ್ಲ. ಇದ್ರ ಭಾಷೆಯಲ್ಲಿ ವ್ಯತ್ಯಾಸ ಇರ್ಬೋದು ಅಂತ ಅನ್ಕೊಂಡಿ. ಹಾಗಾಗಿ ನೀವು ನನ್ನ ಭಾವನೆಯ ಮೇಲೆ ವರ್ಕ್ ಮಾಡ್ಬೇಕು. ಭಾಷೆ ಮೇಲೆ ಮಾಡಿದ್ರೆ ತಿಳಿಯಂಗಿಲ್ಲ ನಿಮ್ಗೆ ನನ್ನ ಭಾಷೆ. ಸ್ವಲ್ಪ ಸ್ಪೀಡ್ ಅನ್ಸ್ಬೋದು, ಇಲ್ಲ ಮತ್ತೆ ಏನೇನೋ ಅವ್ರವ್ರ ಮೈಂಡ್ ಸೆಟ್ಗಳಿರುತ್ತೆ. ಹಾಗಾಗಿ ನನ್ನ ಭಾಷೆಯ ಅಗತ್ಯ ನಿಮ್ಗಿಲ್ಲ. ಆದ್ರೆ ಒಂದ್ ಅರ್ಥ ಮಾಡ್ಕೊಡ್ರಿ, ನಾನು ಏನ್ ಕಲ್ಸ್ಬೇಕಂತ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ನನ್ ಕಾಳಜಿ ನಿಮ್ಗೆ ಅರ್ಥ ಆಗ್ತಾ ಇದೆ. ನಾನು ಏನ್ ಹೇಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ನೀವು ಅಷ್ಟೇ ಅರ್ಥ ಮಾಡ್ಕೊಡ್ರಿ. ಅದ್ರ ಮೇಲೆ ನೀವು ಕೆಲಸ ಮಾಡ್ರಿ. ಅದ್ರ ನಂತರ ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ಈ ಮುಂದೆ ಮತ್ತೆ ನಾವು ಸಾಗೋಣ 2ನೇ ಹಂತದ ಕಡೆಗೆ. ಎಸ್, ಬರೆಯೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ರಿ. ಯಾರಿಗನಿಸುತ್ತೆ ನನ್ಗೆ ಮೆಡಿಸಿನ್ ತಗೋಬಾರ್ದು ಅಂತ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಈಗಾಗ್ಲೇ ಏನಾದ್ರೂ ಮೆಡಿಸಿನ್ಸ್ ತಗೊಳ್ಳೋರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಏನಾದ್ರೂ ಒಂದ್ ತಗೊಂಡಿರ್ತಾರಲ್ಲ, ಬಿಪಿನೋ ಶುಗರು ಮತ್ತೊಂದು ಏನಾದ್ರೂ ಒಂದ್ ತಗೋತಾ ಇರ್ತೀವಿ ನಾವು. ಯಾರಿಗನಿಸುತ್ತೆ ನೋಡ್ರಿ ನನ್ಗೆ ಮೆಡಿಸಿನ್ಸ್ ತಗೋಬಾರ್ದು ಅಂದ್ರ ಇವತ್ ನಿಮ್ಮ ಡೈರಿಯಲ್ಲಿ ಒಂದೇ ಒಂದು ಲೈನ್ ಬರ್ಕೊಡ್ರಿ. ಯಾರಿಗ್ ಮೆಡಿಸಿನ್ಸ್ ಗಳು ಬೇಡವಾಗಿದೆ ಅವ್ರು ಕೇವಲ ಒಂದೇ ಒಂದ್ ಕೆಲಸ ಮಾಡ್ಬೇಕು, ಮೆಡಿಟೇಷನ್. ಮೆಡಿಸಿನ್ ಬೇಡ ಅಂದ್ರ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ರಿ. ಇಲ್ಲ ಮೆಡಿಟೇಷನ್ ಬೇಡ ಅಂದ್ರೆ ಮೆಡಿಸಿನ್ ಅವಂತೂ ಇದ್ದೇ ಇವ ನಿಮ್ಮ ಹತ್ರ, ಅವಕ್ಕೇನ್ ಹೇಳಂಗಿಲ್ಲ ಕೇಳಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಮೆಡಿಸಿನ್ಸ್ ಮಾಡುವಂತಹ ಕೆಲಸ ಇದೆ ನೋಡ್ರಿ, ಅದು ರೇಖಿಯಲ್ಲಿ ಆಗುತ್ತೆ. ಇದ್ರ ಹಿಂದೆ ಇರುವಂತಹ ಸೈನ್ಸ್ ಏನು ಅಂದ್ರ, ರೇಖೀಯ ಎನರ್ಜಿ ಏನಿದೆ ನೋಡ್ರಿ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತೆ. ಯಾಕಿದನ್ನ ಇಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಅಷ್ಟು ವೇಗವಾಗಿ ಎಲ್ಲಿಂದ ಚಿಕಿತ್ಸೆ ಬರುತ್ತೆ? ನೋಡ್ತಾನೆ ಎಲ್ಲ ಕ್ಯಾನ್ಸರ್ ಪೇಷಂಟು ಹೀಲ್ ಆಗ್ತಾ ಇದ್ದಾರೆ. ಜೀವನದಲ್ಲಿ ಎಷ್ಟೋ ಜನದ ಪರಿವರ್ತನೆ ಆಗ್ತಾ ಇದೆ. ಅವ್ರು ಅಂದ್ಕೊಂಡಿದ್ದ ಇಚ್ಛೆಗಳೆಲ್ಲ ಪೂರೈಸ್ತಾ ಇವೆ. ರೀಸನ್ ಏನು ಅಂದ್ರ, ನಮ್ಮ ಒಳಗೆ ಒಂದು ಹೈ ಫ್ರೀಕ್ವೆನ್ಸಿ ಹೈ ವೈಬ್ರೇಷನ್ ಅನ್ನ ಕನೆಕ್ಟ್ ಮಾಡೋದಕ್ಕೆ ರೇಖಿ ಏನ್ ಮಾಡುತ್ತೆ ಅಂದ್ರ ಸಪೋರ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಮೆಡಿಸಿನ್ ನ ಕಾರ್ಯ ಇದೆ ನೋಡ್ರಿ, ಮೆಡಿಟೇಷನ್ ಮಾಡುತ್ತೆ. ಆನಂತರ ಬರ್ಕೋರಿ ರೇಖಿಯ ನಿಯಮಗಳು. ರೇಖಿ ಏನ್ ಹೇಳುತ್ತೆ ಅದ್ರದ್ದು ಒಂದಿಷ್ಟು ಕಂಡೀಷನ್ಸ್ ಗಳಿರುತ್ತೆ. ನಿಯಮದಲ್ಲಿ ಒಂದು ರೇಖಿ ಇದೆ ನೋಡ್ರಿ, ಜಗತ್ತಿನ ಎಲ್ಲಾ ವಿದ್ಯೆಗಳಿಗೂ ಒಂದು ಕಂಡೀಷನ್ಸ್ ಅಂತ ಇರುತ್ತಲ್ಲ. ಕಂಡೀಷನ್ ಇಲ್ದೇನೆ ಯಾವುದು ಇದೆ ಅಂತ ಜಗತ್ತಲ್ಲಿ ಏನೇನು? ಒಂದ್ ಮನೆ ಇದೆ ಅಂದ್ರೆ ಮನೆಗೆ ಒಂದು ಕಂಡೀಷನ್ ಇದ್ದೇ ಇರುತ್ತೆ. ಅದ್ ರೇಖಿ ಎಷ್ಟು ಸಹಜ, ಎಷ್ಟು ಸರಳ, ಎಷ್ಟು ಸುಲಭ ಇದೆ ಅಂದ್ರ, ರೇಖಿ ಜಗತ್ತಿನ ಎಲ್ಲರಿಗೂ ಸಮೇತ ನೀಡ್ಬೋದು, ನಾವು ಕೊಡ್ಬೋದು, ಕಲಿಬಹುದು. ಏನು ಚೌಕಟ್ಟೆ ಇಲ್ಲ ರೇಖಿಗೆ ಕಲಿಯೋದಕ್ಕೆ. ರೇಖಿ ಕೇವಲ 6 ವರ್ಷದ ಮಗುವಿಗೂ ಸಮೇತ ರೇಖಿಯನ್ನ ಕಲಿಸಬಹುದು ನಾವು. ಆ ಮಗುವಿಗೆ ಅರ್ಥ ಆಗ್ಬೇಕಷ್ಟೇ, ನಮ್ಮ ಭಾಷೆ ಅರ್ಥ ಆದ್ರೆ ಸಾಕು, ರೇಖಿ ಕಲಿಯುತ್ತೆ. ನಮ್ಮಲ್ಲಿ ಶರಣ್ಯ ಅಂತಿದ್ದಾಳೆ, 12 ವರ್ಷದ ಮಗು ಇದ್ದಾಳೆ, ಗ್ರ್ಯಾಂಡ್ ಮಾಸ್ಟರ್ ಇದ್ದಾಳ, ಅವಳು ಹೀಲಿಂಗ್ ಮಾಡ್ತಾಳು. ಹಾಗಾಗಿ ಯಾರಿಗ್ ಭಾಷೆ ಅರ್ಥ ಆಗುತ್ತೆ ನೋಡ್ರಿ, ಅಲ್ಲಿಂದ ಜೀವನದ ಕೊನೆಯ ಘಟ್ಟದಲ್ಲಿರುವವರಿಗೂ ಸಮೇತ ರೇಖಿಯನ್ನ ಕಲಿಸಬಹುದು. ಯಾವುದೋ ಕಂಡೀಷನ್ ಇಲ್ಲ ನಮ್ಗೆ. ಒಂದು. ಆಮೇಲೆ 2ನೇದ್ ಬರೀರಿ, ರೇಖಿಗೆ ಯಾವುದೇ ಜಾತಿ ಮತ್ತು ಧರ್ಮದ ಚೌಕಟ್ಟಿಲ್ಲ, ಎಲ್ರೂ ಕಲಿಬಹುದು. ನಮ್ಮಲ್ಲಿ ಫಿಲೋಮಿನಾ ಅಮ್ಮ ಇದ್ದಾರೆ, ಚರ್ಚ್ ನಲ್ಲಿ ಪ್ರೇಯರ್ನು ಮಾಡ್ತಾರ, ರೇಖಿನೂ ಮಾಡ್ತಾರ. ಸಾಕಷ್ಟು ಇಂಥ ಉದಾಹರಣೆಗಳು ನಮ್ಮ ಹತ್ರ ಇವೆ. ಇಸ್ಲಾಂ ಧರ್ಮದವ್ರು ಸುಮಾರು ಒಂದು 50 ಜನ ನಂದು ಸ್ಟೂಡೆಂಟ್ಸ್ ಇದ್ದಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ರೇಖಿಗೆ ಯಾವುದೇ ಜಾತಿ ಮತ್ತು ಧರ್ಮದ ಚೌಕಟ್ಟಿಲ್ಲ, ಎಲ್ಲರೂ ರೇಖಿಯನ್ನ ಕಲಿಬಹುದು. ಆಮೇಲೆ ರೇಖಿಗೆ ಲಿಂಗ ಭೇದವಿಲ್ಲ. ಇದು ಜ್ಞಾನ ಹೆಣ್ಮಕ್ಳೇ ಕಲಿಬೇಕು, ಗಂಡ್ ಮಕ್ಳೇ ಕಲಿಬೇಕು, ನೋ. ಇದು ಎಲ್ಲರೂ ಸಮೇತ ಕಲಿಬಹುದು. ಹೆಣ್ಣು ಗಂಡು ಬಿಟ್ಟು ತೃತೀಯ ಲಿಂಗಿಗಳು ಸಮೇತ ರೇಖಿಯನ್ನ ಕಲಿಬಹುದು. ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲೇ ಇಲ್ಲ. ಆಮೇಲೆ ಇದಕ್ಕೆ ಭಾಷೆಯ ಚೌಕಟ್ಟಿಲ್ಲ. ಸಿಂಬಲ್ಸ್ ಗಳಿವೆ ನೋಡ್ರಿ, ಸಿಂಬಲ್ಸ್ ನಲ್ಲಿ ಒಂದು ಬೇರೆ ಪರ್ಟಿಕ್ಯುಲರ್ ಭಾಷೆ ಬರುತ್ತೆ. ಈಗ ಚೌಕುರೆ ಅಂತ ಬರುತ್ತೆ, ಅದು ಪರ್ಟಿಕ್ಯುಲರ್ ಬೇರೆ ಭಾಷೆ ಇದೆ, ಆದ್ರೆ ಅದ್ರ ಅರ್ಥವನ್ನ ನಾವು ಕನ್ನಡದಲ್ಲಿ ಹುಡುಕ್ಬೋದು. ಇದು ಭಾರತೀಯ ರೇಖೆಯಲ್ಲಿ ಸಿಗುತ್ತೆ ನಮ್ಗೆ. ಹಾಗಾಗಿ ಇಲ್ಲಿ ಭಾಷೆಯ ಪರಿಮಿತಿ ಅಂತಿದೆ ನೋಡ್ರಿ, ರೇಖಿಯಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ಜಗತ್ತಿನ ಪ್ರತಿಯೊಬ್ರು ಸಮೇತ ರೇಖಿಯನ್ನ ಕಲಿಬಹುದು. ಏನೇನು ಕಂಡೀಷನ್ ಇಲ್ಲ. ಈವನ್ ನಿಮ್ಗೆ ಗೊತ್ತಾ, ಓದೋದಕ್ಕೆ ಬರೆಯೋದಕ್ಕೆ ಬರಲಾರ್ದವ್ರು ರೇಖಿ ಕಲಿಬಹುದು.
ನಮ್ಮ ಹತ್ರ ಉಮಾದೇವಿ ಬಿದ್ರಿ ಅಮ್ಮ ಅಂತ ಒಬ್ರು ಅಮ್ಮ ಇದ್ರು, ಮೊನ್ನೆ ಅವ್ರ ಶರೀರ ಬಿಟ್ರು. ಸುಮಾರು ಫಸ್ಟ್ ಸ್ಟೂಡೆಂಟ್ ನಂದು. 7 ವರ್ಷದ ಹಿಂದೆ ನಾನು ರೇಖಿ ಮಾಡುವಾಗ ನನ್ ಫಸ್ಟ್ ಸ್ಟೂಡೆಂಟ್ ಅಮ್ಮನೇ ಇದ್ರು. ಅವ್ರಿಗೆ ಏನೇನು ಬರ್ತಿದ್ದಿಲ್ಲ, ಓದ್ಲಾಕ್ ಬರ್ತಿಲ್ಲ, ಬರೀಲಾಕ್ ಬರ್ತಿಲ್ಲ, ಏನು ಬರ್ತಿಲ್ಲ. ಆದ್ರೂ ಅವ್ರು ಎಷ್ಟು ಪರ್ಫೆಕ್ಟ್ ಹೀಲರ್ ಇದ್ರು ಅಂದ್ರ ಅವ್ರ ಏರಿಯಾದಲ್ಲಿ ಫೇಮಸ್ ಇದ್ರು. ಯಾವ ಮಕ್ಳಿಗೆ ಏನಾದ್ರೂ ಅವ್ರ ಮನೆಗೆ ತಗೊಂಡ್ ಬರ್ತಿರೋ, ಅವ್ರ ನೀರ್ ವಾಟರ್ ಹೀಲಿಂಗ್ ಮಾಡಿ ಮಕ್ಳಿಗೆ ಕುಡಿಸ್ತಿರು. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲತ್ರ ಇವ್ರಿಗೆ ತಗೊಂಡ್ ಹೋಗ್ತಿರು, ನೀವ್ ಅದೇನೋ ಮಾಡ್ತೀರಿ. ಅವ್ರಿಗೆ ಓದೋದಕ್ ಬರ್ತಿಲ್ಲ, ಬರೆಯೋದಕ್ ಬರ್ತಿಲ್ಲ ಅವ್ರು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಇಲ್ಲಿ ನಿಮಗೆ ಭಾಷಾ ಜ್ಞಾನ ಇದ್ರೆ ರೇಖಿ ಒಲಿಯುತ್ತೆ ಇಲ್ಲ. ರೇಖಿಯ ಕಂಡೀಷನ್ ಬೇರೆ ಇದೆ. ಈಗ ಬರ್ಕೋ, ರೇಖಿ ಯಾರಿಗೆ ಒಲಿಯುತ್ತೆ? ನೀವೇ ಕ್ವಶನ್ ಮಾಡ್ರಿ. ರೇಖಿ ಯಾರಿಗೆ ಒಲಿಯುತ್ತೆ? ರೇಖಿ ಭಾಷಣಕಾರರಿಗೆ ಒಲಿಯೋದಿಲ್ಲ, ಮಾತಾಡೋರಿಗೆ ರೇಖಿ ಒಲಿಯೋದಿಲ್ಲ, ಸಾಧ್ಯನೂ ಇಲ್ಲ. ರೇಖಿಯನ್ನ ಕುರಿತು ಚೆನ್ನಾಗಿ ಆಲಿಸುವಂತ ವ್ಯಕ್ತಿಗೆ ಒಲಿಯುತ್ತಾ? ಅವರಿಗೂ ಒಲಿಯೋದಿಲ್ಲ. ರೇಖಿಯನ್ನ ಹೊಗಳೋರಿಗೆ ಒಲಿಯುತ್ತಾ? ಇಲ್ಲ. ಹಾಗಾದ್ರೆ ರೇಖಿ ಯಾರಿಗೆ ಒಲಿಯುತ್ತೆ ಅಂದ್ರ, ರೇಖಿಯನ್ನ ಯಾರು ನಿರಂತರ ಪ್ರಾಕ್ಟೀಸ್ ಮಾಡ್ತಾರ ಅವ್ರಿಗೆ ರೇಖಿ ಒಲಿಯುತ್ತೆ. ಹಾಗಾಗಿ ಇದು ಎಲ್ಲೋ 1 ದಿನ 2 ದಿನ ನಾನ್ ಹೀಲಿಂಗ್ ಮಾಡ್ಕೊಂಡಿನಿ, ಹೀಲರ್ ಆಗಿನಿ, ಮಾಸ್ಟರ್ ಆಗಿನಿ, ಹಂಗಿಲ್ಲ. ಇಲ್ಲಿ ಸಮಯ ಕೇಳುತ್ತೆ. ಇದು ಒಂಥರ ಚಿಕಿತ್ಸೆ. ಯಾವ ರೀತಿ ಆಯುರ್ವೇದಿಕ್, ಅಲೋಪತಿ, ನ್ಯೂರೋಪತಿ ಅವೆಲ್ಲ ಏನ್ ಚಿಕಿತ್ಸೆಗಳು ಬರುತ್ತೆ ನೋಡ್ರಿ, ಸೇಮ್ ಅದೇ ರೀತಿ ರೇಖಿ ಅನ್ನುವಂಥದ್ದು ಸಮೇತ ಒಂದು ಚಿಕಿತ್ಸಾ ವಿಧಾನ. ಇಲ್ಲಿ ಚಿಕಿತ್ಸೆ ಆಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ, ಸೊ ಈಗ ನಾನ್ ಸ್ವಲ್ಪ ನಿಮ್ಗೆ ಚಾಟ್ ಬಾಕ್ಸ್ ಅನ್ನ ಆನ್ ಮಾಡ್ತೀನಿ. ಇಲ್ಲಿ ನೀವು ಮೆಸೇಜ್ ಮಾಡೋದಿದೆ. ಯಾರ್ಯಾರು ನನ್ನ ಎದುರಿಗಿಂತವ್ರಿದ್ರಿ, ನಿಮ್ಗೆ ಆರೋಗ್ಯದ ಸಮಸ್ಯೆ ಇದೆ, ಹೆಲ್ತ್ ಪ್ರಾಬ್ಲಮ್ಸ್, ಅವ್ರೆಲ್ರು ಎಚ್ ಅಂತ ಹೇಳಿ ಬರೀರಿ ನೋಡೋಣ, ಅಥವಾ ಹೆಲ್ತ್ ಅಂತ ಬರೀಬಹುದು. ಸತೀಶ್, ಅಶ್ವಿನಿ, ಏನಾದ್ರೂ ಒಂದು ಟ್ರೀಟ್ಮೆಂಟ್ ನಡೀತಾ ಇದೆ, ಒಡ್ ಬ್ಯಾಸರ ಬಂದಿದೆ, ಹೆಲ್ತ್ ಇಶ್ಯೂ. ಎಸ್ ಎಸ್, ಸಾಕಷ್ಟು ಜನ ಇದ್ದೀರಿ. 197 ಅಲ್ಲಿ ಮಿನಿಮಮ್ 97 ಇದ್ದೀರಿ ಅಂತ ನಾನು ಅನ್ಕೊಂಡಿನಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಸ್, ಸೊ ಈಗ ಬರ್ಕೊಡ್ರಿ. ಯಾರಿಗೆ ಹೆಲ್ತ್ ಸಮಸ್ಯೆ ಇದೆ ನೋಡ್ರಿ, ರೇಖಿಯನ್ನ ನೀವು ಪ್ರಯೋಗ ಮಾಡೋದ್ರಿಂದ ನಿಮ್ಮ ಎಲ್ಲಾ ಹೆಲ್ತ್ ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಇದು ನನ್ನ ಕಡೆಯಿಂದ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ವಿ. ಆದ್ರೆ ನೀವ್ ಇದನ್ನ ಪ್ರಾಕ್ಟೀಸ್ ಮಾಡೋದು ನಿಮಗ್ ಬಿಟ್ಟಿರುವಂತ ವಿಷಯ. ನೀವು ಬರೀ ಕಲ್ತ್ ಬಿಟ್ರೆ ರಿಸಲ್ಟ್ ಬರಂಗಿಲ್ಲ. ಇಲ್ಲಿ ನೀವು ಕಲಿಯೋದ್ರ ಜೊತೆಗೆ ಪ್ರತಿದಿನಾನು ಅದನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ. ರೇಖಿಯಲ್ಲಿರುವಂತ ಅದ್ಭುತ ಇದೆ. ಹಾಗಾಗಿ ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆ ನೋಡ್ರಿ, ಅವ್ರೆಲ್ಲರಿಗೂ ಸಮೇತ ರೇಖಿಯಲ್ಲಿ ಪರಿಹಾರ ಇದೆ. ಆದ್ರೆ ಒಂದೇನು ಅಂದ್ರ, ಯಾವ ರೀತಿ ಹೋಗಿ ನಾವು ಇಂಜೆಕ್ಷನ್ ಮಾಡ್ಕೊಂಡ್ ಬಂದಿವಿ, ಮನೆಗ್ ಬಂದ ತಕ್ಷಣ ಆರಾಮಾಗುತ್ತೆ, ಇಲ್ಲಿ ಹಂಗಾಗೋದಿಲ್ಲ. ಇಲ್ಲಿ ಸಮಯ ಕೇಳುತ್ತೆ. ಬರ್ಕೊಡ್ರಿ, ರೇಖಿಯ ಚಿಕಿತ್ಸೆ ಇದೆ ನೋಡ್ರಿ, ಇದು ಸಮಯ ಕೇಳುತ್ತೆ. ಇದು ಯಾವ್ದ್ರ ಮೇಲೆ ಎಲ್ಲ ಕೆಲಸ ಮಾಡುತ್ತೆ ಅಂದ್ರ, ಎನರ್ಜಿ ಮೇಲೆ ವರ್ಕ್ ಮಾಡುತ್ತೆ. ರೇಖಿ ಏನ್ ಮಾಡುತ್ತೆ ಅಂದ್ರ, ಈ ಹಿಂದಿನ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಪ್ಯಾಟರ್ನ್ ಅನ್ನ ಮೊದಲು ರಿಮೂವ್ ಮಾಡುತ್ತೆ, ಮೊದಲು ತೆಗೆಯುತ್ತೆ. ಆ ನಂತರ ಅದು ಸಕಾರಾತ್ಮಕ ಶಕ್ತಿಯ ಜೊತೆಗೆ ಜೋಡಿಸ್ಕೊಂಡು ನಿಮ್ಗೆ ಹೀಲಿಂಗ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಸಮಯ ಕೇಳುತ್ತೆ. ಅದು ರಾತ್ರೋರಾತ್ರಿ ಏನ್ರ ಒಳ್ಳೇದಾಗುತ್ತೆ, ರಾತ್ರೋರಾತ್ರಿ ಚಮತ್ಕಾರ ಆಗಿದೆ, ಹಂಗೇನು ಆಗೋದಿಲ್ಲ. ತಿಳ್ಕೊನು ಬೇಡ್ರಿ. ನೀವ್ ಇವತ್ ರೇಖಿ ದೀಕ್ಷೆ ತಗೊಂಡಿರಿ, ನಾಳೆ ಎದ್ದು ಓಡಾಡ್ತೀರಿ, ಹಂಗಾಗೋದಿಲ್ಲ. ಸಮಯ ಕೇಳುತ್ತೆ ಇಲ್ಲಿ. ಹಾಗಾಗಿ ಸಂಪೂರ್ಣ 108 ಪ್ರಕಾರದ ಶಾರೀರಿಕ ಸಮಸ್ಯೆಗಳಿಗೂ ಸಮೇತ ರೇಖಿಯಲ್ಲಿ ಪರಿಹಾರ ಇದೆ. ಆದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅಂದ್ರ, ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. BP ಶುಗರ್ ಅಂತೂ ಸಾಕಷ್ಟು ಇವೆ ಸರ್ ನಮ್ಮ ಹತ್ರ. ದೊಡ್ಡ ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿ. ಎಸ್, ಅದರ ನಂತರ ನಿಮ್ಗೆ ಒಂದೇದು ಗೊತ್ತಾಯ್ತಲ್ಲ ಎಲ್ಲರಿಗೂ, ಹೆಲ್ತ್ ಪ್ರಾಬ್ಲಮಿಗೆ ಇಲ್ಲೇನಿದೆ, ಸೊಲ್ಯೂಷನ್ ಇದೆ. ಮತ್ತೆ ಇಲ್ಲಿ ಯಾರು ಡಾಕ್ಟರ್ ಅಲ್ಲ. ನಾನೇನ್ MBBS ಮಾಡಿನಂತ ಏನಾರ ತಿಳ್ಕೊಂಡಿರಿ, ಏನ್ ಮಾಡಿಲ್ಲ. ನಾನ್ ಟೀಚರ್ ಇದ್ದೀನಿ ಅಷ್ಟೇ, ನನ್ ಪಾಡಿಗೆ ನಾನು ಬದುಕ್ಲತ್ತೀನಿ. ಇಲ್ಲಿ ಯಾವ್ದು ಸರ್ಟಿಫೈಡ್ ಡಾಕ್ಟರ್ ಬಂದು ನಿಮ್ಗೇನೋ ಚಿಕಿತ್ಸೆ ಕೊಡ್ತಾರ ಅಂತದ್ದೇನು ಹುಚ್ಚು ಏನು ಇರೋದಿಲ್ಲ. ನಾನು ನಿಮ್ ತರಾನೇ ಸಾಧಾರಣ ಇದ್ದೀನಿ, ಸಾಮಾನ್ಯ ಇದ್ದೀನಿ. ನಾನು ಮಾಡ್ತಾ ಬಂದೀನಿ. ನನ್ ಒಂದು ಟೀಮ್ ಇದೆ. ನನ್ನದೇ ಆಗಿರುವಂತ ಒಂದು ಜರ್ನಿಯಲ್ಲಿ ನಾನು ಮಾಡ್ತಾ ಬಂದೀನಿ. ರೀಸನ್ ಏನು ಅಂದ್ರೆ, ನನ್ಗೆ ರಿಸಲ್ಟ್ ಬಂತು. ನಾನ್ ನಿಮ್ ಎದುರಿಗೆ ಕುಂತೀನಿ ನೋಡ್ರಿ, ಸುಮಾರು 6 ವರ್ಷದ ಹಿಂದೆ, 6 ಅಥವಾ 7 ವರ್ಷದ ಹಿಂದೆ ನನ್ನ ಶರೀರ ಅಂದ್ರೆ ಹೃದಯ ಚಕ್ರದ ಕೆಳಗಿರುವಂತಹ ಎಲ್ಲಾ ಚಕ್ರಗಳು ಇಂಬ್ಯಾಲೆನ್ಸ್ ಇದ್ದು. ಹೃದಯ ಚಕ್ರದಿಂದ ಕೆಳಗಿರುವಂತಹ ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ ತಪ್ಪಿಬಿಟ್ಟಿವ್. ನಾನು ಎಷ್ಟು ಶಾರೀರಿಕವಾಗಿ ನೋವನ್ನ ಅನುಭವಿಸಿನಿ ಅಂದ್ರ,
ಅದಕ್ಕೆ ನಿಮ್ಗೆ ಹೇಳಿದ್ರೆ ಒಂದ್ ದಿನ ಸಾಲೋದಿಲ್ಲ. ಪ್ರತಿ 2 ತಿಂಗಳಿಗೊಂದ್ಸಲ ನನ್ಗೆ ಚಿಕಿತ್ಸೆ ಬೇಕಾಗ್ತಿತ್ತು. ಪ್ರತಿದಿನ 2 ಟ್ಯಾಬ್ಲೆಟ್ಸ್ ಬೇಕಾಗ್ತಿವಿ. ಶರೀರ ತುಂಬಾ ಸಮಸ್ಯೆಗಳು ನನಗೆ, ಯಾವಾಗ ಏನಾಗುತ್ತೆ ನನ್ಗೆ ಗೊತ್ತಿಲ್ಲ. ಅಂಥದ್ದೊಂದು ಶಾರೀರಿಕ ತೊಂದರೆ ಇರುವಂತ ನಾನು ನಿಮ್ ಎದುರಿಗೆ ಗಟ್ಟಿಯಾಗಿ ಕುಂತೀನಿ. ರೀಸನ್ ಏನು ಅಂದ್ರೆ ರೇಖಿ ನನಗೆ ಸಪೋರ್ಟ್ ಮಾಡಿ. ಅದೇ ನನ್ನ ಹೃದಯ ಚಕ್ರದಿಂದ ಮೇಲಿರುವಂತ ಚಕ್ರ ಆಕ್ಟಿವೇಟ್ ಇದ್ದು. ನಾನು ಬಹಳ ಟ್ಯಾಲೆಂಟೆಡ್ ಇದ್ದ, ಒಳ್ಳೆ ಟ್ರೈನರ್ ಇದ್ದ, ಟ್ರೈನಿಂಗ್ ಕೊಡ್ತಿದ್ದ, ಎಲ್ಲಾ ಕಡೆ ಓಡಾಡ್ತಿದ್ದ, ಎಲ್ಲ ನನ್ ಜ್ಞಾನವನ್ನ ಹಂಚ್ಕೊಳ್ತಿದ್ದ, ಬಹಳ ಧೈರ್ಯದಿಂದ ಮಾತಾಡ್ತಿದ್ದ, ಒಳ್ಳೊಳ್ಳೆ ವೇದಿಕೆಗಳಿದ್ದು, ಪುಸ್ತಕಗಳನ್ನ ಬರೀತಿದ್ದ, ಇದೆಲ್ಲಾ ಸಾಧ್ಯ ಇತ್ತು. ಆದ್ರೆ ಶರೀರ ಮಾತ್ರ ಏನು ಕೆಲಸ ಇಲ್ಲ. ಹಾಗಾಗಿ ರೇಖಿಯಲ್ಲಿ ಬಂದ ಮೇಲೆ ನನ್ನ ಎಲ್ಲಾ ಚಕ್ರಗಳು ಆಟೋಮೆಟಿಕ್ ಆಗಿ ಏನಾದ್ರು ಅಂದ್ರೆ ಆಕ್ಟಿವೇಟ್ ಆಗೋದಕ್ಕೆ ಶುರು ಅದು. ಮತ್ತೆ ನಿಮ್ಗೆ ಗೊತ್ತಲ್ಲ, 6-7 ವರ್ಷದ ಹಿಂದೆ ಝೂಮ್ ನಲ್ಲಿ ಕಲಿಯೋದು ಎಷ್ಟು ಕಷ್ಟ ಇತ್ತು ಗೊತ್ತಾ ನಿಮ್ಗೆ? ಕೋವಿಡ್ ನ ಆಚೆಗೆ ಹೋಗ್ರಿ ಬೇಕಾದ್ರೆ ಆ ಗುರುಗಳು ಇರ್ತಿರ, ಅವ್ರಿಗೆ ಕ್ವಶನ್ ಕೇಳಂಗಿರ್ಲಿಲ್ಲ, ಆನ್ಸರ್ ಹೇಳಂಗಿರ್ಲಿಲ್ಲ. ಅವ್ರು ಏನ್ ಹೇಳ್ತೀರ ಅಷ್ಟೇ ನೋಟ್ ಮಾಡ್ಕೊಳ್ಬೇಕು, ಏನು ಕೇಳೋದು ಇಲ್ಲ, ಹೇಳೋದು ಇಲ್ಲ. 3 ದಿನದಲ್ಲಿ ಕ್ಲೋಸ್. ಎಲ್ಲಾ ಕೋರ್ಸ್ ಏನ್ ಮಾಡ್ತಿತ್ತಂದ್ರೆ ಕ್ಲೋಸ್ ಆಗ್ತಿತ್ತು. ಸೊ ಹಾಗಾಗಿ ಕನ್ಫ್ಯೂಷನ್ ನಲ್ಲಿ ಸುಮಾರು 90 ಡೇಸ್ ಪ್ರಾಕ್ಟೀಸ್ ಮಾಡಿದ್ದನು. ಕನ್ಫ್ಯೂಷನ್ ನಂಗೆ ಗೊತ್ತಿಲ್ಲ ಎಷ್ಟು ದಿನ ಮಾಡ್ಬೇಕು ಅಂತ. 90 ದಿನಗಳ ನಂತರ ನನ್ನೊಳಗೆ ಒಂದು ಮಹಾ ಪರಿವರ್ತನೆಯನ್ನ ನಾನು ಗಮನಿಸಿ. ಎಸ್, ಭಾನು ಪ್ರಕಾಶ್, ನಂಬರ್ ಎಲ್ಲ ಸಿಗುತ್ತೆ. ನೀವು ಮೊದ್ಲು ಕ್ಲಾಸ್ ಮಾಡಿ. ನಿಮ್ಗೆ ಯಾರಿಗೆ ಏನೇ ತೊಂದರೆ ಇದ್ರು ನಾವು ಸಪೋರ್ಟ್ ಮಾಡ್ತೀವಿ. ಅದ್ರ ಬಗ್ಗೆ ವರಿ ಮಾಡ್ಬೇಡ್ರಿ. ಮೊದ್ಲು ಇಲ್ಲಿ ಕುಂತೀರಿ, ಇಲ್ಲಿ ಸರಿಯಾಗಿ ಕಲೀರಿ. ನೀವ್ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇಷ್ಟು ವರ್ಷ ನೀವ್ ಎಲ್ಲೆಲ್ಲ ಹುಡುಕಾಟ ಮಾಡಿರ್ ನೋಡ್ರಿ, ಅದೆಲ್ಲ ಈಗ ಬಿಡ್ರಿ. ನೀವ್ ಎಲ್ಲೂ ಹುಡುಕ್ಬೇಡ್ರಿ. ಒಂದು ವರ್ಡ್ ಅನ್ನ ಬರ್ಕೋರಿ. ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ಸ್ವಯಂ ರೇಖಿ ನಮ್ಮನ್ನ ಸರ್ಚ್ ಮಾಡುತ್ತೆ. ನಿಮ್ಗೆ ಗೊತ್ತಲ್ಲ, ರೇಖಿ ನಿಮ್ಗೆ ಸರ್ಚ್ ಮಾಡಿದೆ. ನೀವು ರೇಖಿಯನ್ನ ಸರ್ಚ್ ಮಾಡಿದ್ರಿ ಇಲ್ಲ ನನಗ್ ಗೊತ್ತಿಲ್ಲ. ಯಾರ್ಯಾರಿದ್ದೀರಿ ಇಲ್ಲಿ? ಫೇಸ್ಬುಕ್ ಆಡ್ ಲಿಂದ ಬಂದವರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಫೇಸ್ಬುಕ್ ಓನ್ಲಿ ಕೈ ಮಾಡ್ರಿ, ಸಿಂಬಲ್ಸ್ ಗಳೇನ ಹಾಕ್ಬೇಡ್ರಿ. ಫೇಸ್ಬುಕ್ ಆಡ್ ನಲ್ಲಿ ಬಂದಾಗ ನಂದೊಂದು ವಿಡಿಯೋ ಅಲ್ಲಿ ಆನ್ ಆಗಿತ್ತು. ಬಂತ ವಿಡಿಯೋ ಎಲ್ಲ ಕೇಳಿದ್ರಲ್ಲ ಎಲ್ರು? ಕೇಳಿದ್ಮೇಲೆ ಸ್ಕ್ರೋಲ್ ಮಾಡಿ ಮತ್ತೆ ವಾಪಸ್ ಬಂದು ಮತ್ತೆ ಕ್ಲಿಕ್ ಮಾಡಿದವ್ರು ಎಷ್ಟು ಜನ ಇದ್ದೀರಿ? ಏನೋ ಒಂದ್ ಹೇಳ್ತಾರೆ, ಏನೋ ಫ್ರೀ ಕೊಡ್ತಾರಂತ ಏನೋ ಹೇಳ್ತಾರೆ. ಹಿಂಗೆ ಅನ್ಕೊಂಡು ಸ್ಕ್ರೋಲ್ ಮಾಡಿ ಮುಂದಕ್ಕೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಕ್ಲಿಕ್ ಮಾಡಿರಿ. ಇದ್ರ ಅರ್ಥ ಏನು ಅಂದ್ರ ಸ್ವಯಂ ಬ್ರಹ್ಮಾಂಡ ನಿಮ್ಮನ್ನ ಆಯ್ಕೆ ಮಾಡಿದೆ ಅಂತ ಅರ್ಥ. ನಮ್ಮ ವಿಡಿಯೋ ಒಂದು ದಿನಕ್ಕೆ ಮಿನಿಮಮ್ ಅಂದ್ರೂ ಸಾಕಷ್ಟು, ನಮ್ಗೆ ಲೆಕ್ಕ ಇಲ್ಲ ಎಷ್ಟು ಬರ್ತಾರೆ ನಮ್ಮ ವಿಡಿಯೋದಲ್ಲಿ ಅಂತ. ಮಿನಿಮಮ್ 1 ಡೇಗೆ 2,000 ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾರೆ, ವೀಕ್ಷಣೆಗಳು ಬರುತ್ತೆ 2000. ಆ 2,000ದಲ್ಲಿ ನೀವು ಮಾತ್ರ ಯಾಕಿಲ್ಲಿ ಕನೆಕ್ಟ್ ಆದಿರಿ ಅಂದ್ರ ನಿಮಗೆ ಸ್ವಯಂ ಬ್ರಹ್ಮಾಂಡ ಆಯ್ಕೆ ಮಾಡ್ಕೊಂಡಿದೆ. ಹಾಗಾಗಿ ಬರ್ಕೋರಿ, ನಾವು ದೀಕ್ಷೆಯ ನಂತರ, ಯಾವಾಗ ದೀಕ್ಷೆ ಆಗುತ್ತೆ ರವಿವಾರ, ಆ ದಿನದಿಂದ ನೀವು ರೇಖಿಯ ಚಾನಲ್ ಆಗಿ ಕೆಲಸ ಮಾಡ್ತೀರಿ. ರೇಖಿಯ ಚಾನಲ್ ಆಗಿ ಕೆಲಸ ಮಾಡ್ತೀರಿ. ಮತ್ತೆ ಕೆಲವೊಂದು ಮಿತ್ಗಳಿವೆ, ರೇಖಿ ಮಾಡಿದ್ರೆ ನಮ್ ಶಕ್ತಿ ಕಡಿಮೆ ಆಗುತ್ತೆ. ಹಂಗೇನು ಕಡಿಮೆ ಆಗೋದಿಲ್ಲ. ನಮ್ಮ ಕೊಡ ತುಂಬಿದ್ಮೇಲೆ ಉಳಿದವ್ರ ಕಡೆಗೆ ಹೋಗುತ್ತೆ ಶಕ್ತಿ. ಹಾಗಾಗಿ ರೇಖಿ ನಾವು ಕಲಿತಷ್ಟು, ಪ್ರಾಕ್ಟೀಸ್ ಮಾಡಿದಷ್ಟು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ರೇಖಿ ಸಪೋರ್ಟ್ ಮಾಡುತ್ತೆ. ಅದರ ನಂತರ ನೆಕ್ಸ್ಟ್ ಬರೀರಿ, ಯಾರಿಗೆ ಇಲ್ಲಿ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾ ಇದ್ದೀರಿ? ಮೀ ಅಂತ ಟೈಪ್ ಮಾಡ್ರಿ ಒಂದ್ಸಲ. ನನ್ಗೆ ಫೈನಾನ್ಸಿಯಲ್ ಅಂದ್ರೆ ಹಣಕಾಸಿನ ತೊಂದರೆ. ನಮ್ ಕಡೆ ಹೇಳ್ತಾರ, ಒಂದ್ ಮಾಡ್ಲಿಕ್ಕೆ ಹೋಗ್ತಾರ ಇನ್ನೊಂದ್ ಆಗಿರುತ್ತೆ, 6 ಆಗೋದಿಲ್ಲ, 3 ಇರೋದಿಲ್ಲ. ಒಂದ್ ತರೋಟ್ಗೆನೆ ಇನ್ನೊಂದ್ ಮುಗಿಯುತ್ತೆ, ಮತ್ತೊಂದ್ ತರೋಟ್ಗೆನೆ ಮತ್ತೊಂದ್ ಬೇಕಾಗುತ್ತೆ. ಇದು ಫೈನಾನ್ಸಿಯಲ್ ಸ್ಟ್ರಗಲ್ ಮೋಡ್ ಅಂತೀವಿ. ಎಸ್, ಎಲ್ಲಾರು ಟೈಪ್ ಮಾಡ್ರಿ ಮೀ ಅಂತ ಹೇಳಿ. ಸೊ ಆನ್ಸರ್ ಬರ್ಕೋರಿ. ನಿಮ್ಮ ಶರೀರದ ಮೂಲಾಧಾರ ಚಕ್ರ ಯಾವ ದಿನ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅವತ್ತಿನ ದಿನ ನಿಮ್ಮ ಫೈನಾನ್ಸಿಯಲ್ ಸಮಸ್ಯೆಗಳಿಗೆ ವಿರಾಮ ಸಿಗುತ್ತೆ. ಹಣ ನಿಮ್ಗೆ ಗೊತ್ತಿಲ್ದಂಗೆ ಯಾವ ಕಡೆಯಿಂದನೂ ಹರಿತಾ ಬರುತ್ತೆ, ಬಟ್ ನಿಧಾನ ಇರುತ್ತೆ. ನೀವ್ ಹಿಂಗ್ ತಿಳ್ಕೊಬೇಡ್ರಿ. ಮತ್ತಿದು ಗಡ್ಬಡ್ ಮಾಡೋ ಕೆಲ್ಸಾನೇ ಅಲ್ಲ ರೇಖಿಯಲ್ಲಿ. ಇವತ್ ಮಾಡಿರಂದ್ರ ನಾಳೆ 1 ಕೋಟಿ ಅಕೌಂಟ್ ಅಲ್ಲಿ ಬರ್ತೀವಂದ್ರ ನಾನು ಹಿಂಗೆ ಮಾಡ್ತಿದ್ದ. ನಾನೇ ಕ್ಲಾಸ್ ಮಾಡ್ತಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಸಮೇತ ತನ್ನದೇ ಆಗಿರುವಂತ ಒಂದು ಎನರ್ಜಿ ಮೇಲೆ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಫೈನಾನ್ಸಿಯಲ್ ತೊಂದರೆ ಇರುವವರು ರೇಖಿಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಚಕ್ರಗಳು ಏನಾಗುತ್ತೆ ಅಂದ್ರ ಬ್ಯಾಲೆನ್ಸ್ ಆಗುತ್ತೆ. ಅವಾಗ ನಿಮ್ಗೆ ಫೈನಾನ್ಸಿಯಲ್ ಸ್ಟ್ರಗಲ್ ಇದೆ ನೋಡ್ರಿ, ಆಟೋಮೆಟಿಕ್ ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಇದು ನಮ್ಮ ರಿಸಲ್ಟ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ರಿಲೇಶನ್ಶಿಪ್ ಪ್ರಾಬ್ಲಮ್ ಯಾವ್ದ್ಯಾವ್ದಕ್ಕೆ ಪರಿಹಾರ ಸಿಗುತ್ತೆ ಇಲ್ಲಿ? ರಿಲೇಶನ್ಶಿಪ್ ಅಂದ್ರ ಸಂಬಂಧಗಳಲ್ಲಿ ಸಮಸ್ಯೆ. ಈಗ ನಿಮ್ಗೆ ಗೊತ್ತಲ್ಲ, ಈ ಹಿಂದಿನ
ಒಂದು ಸಂಬಂಧಗಳಿಗೂ ಮತ್ತೆ ಈಗಿರುವಂತ ಸಂಬಂಧಗಳಿಗೆ ಬಹಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅಂತ ಎಲ್ಲರಿಗೂ ಗೊತ್ತಲ್ಲ. ಹಿಂದೆ ಏನಾಗ್ತಿತ್ತಂದ್ರ ವಸ್ತುಗಳೆಲ್ಲ ಬಳಸ್ತಾ ಇದ್ದೀವಿ, ವ್ಯಕ್ತಿಗಳನ್ನ ಪ್ರೀತಿಸ್ತಾ ಇದ್ದೀವಿ. ಇವತ್ತು ಗೊತ್ತಲ್ಲ ನಿಮ್ಗೆ ಏನಾಗಿದೆ. ವ್ಯಕ್ತಿಗಳನ್ನ ಬಳಸ್ಕೊಳ್ಳುವುದು, ವಸ್ತುಗಳನ್ನ ಪ್ರೀತಿಸುವಂತ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಇವತ್ತ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ನೋಡ್ರಿ, ಪ್ರತಿಯೊಂದು ಮನೆಯಲ್ಲಿ ಸಿಗುತ್ತೆ ನಮ್ಗೆ. ಹಾಗಾಗಿ ಇಲ್ಲಿ ಮೆನ್ಷನ್ ಮಾಡ್ಕೋರಿ, ನಿಮ್ಮ ಮನೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ರೇಖೆಯನ್ನ ನೀವೇನಾದ್ರೂ ಕಲ್ತ್ರ ಇಡೀ ನಿಮ್ಮ ಕುಟುಂಬದ ರಿಲೇಶನ್ ಇದೆ ನೋಡ್ರಿ, ಅದನ್ನ ನೀವು ಗಟ್ಟಿಗೊಳಿಸ್ಬೇಕು. ಹಾಗಾಗಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಗಳಿಗೆ ಇಲ್ಲಿ ನಿಮ್ಗೆ ಹೀಲಿಂಗ್ ಸಿಗುತ್ತೆ. ಎಸ್, ನೆಕ್ಸ್ಟ್ ಬರೀರಿ ಕರಿಯರ್ ಪ್ರಾಬ್ಲಮ್ ಸಲುವಾಗಿ. ಕರಿಯರ್ ಅಂದ್ರೆ ನಿಮ್ ಜೀವನದಲ್ಲಿ ಏನೋ ಒಂದು ಸಕ್ಸಸ್ ಆಗ್ಬೇಕಂತೀರಿ, ಕರಿಯರ್ ನಲ್ಲಿ ಮುಂದುವರಿಬೇಕಂತೀರಿ, ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದ್ರು ಸಮೇತ ರೇಖಿ ಏನ್ ಮಾಡುತ್ತೆ ಅಂದ್ರ ನಿಮ್ಮ ಇಂಟೆನ್ಷನ್ ಮೇಲೆ ವರ್ಕ್ ಮಾಡುತ್ತೆ. ನನಗೆ ಏನ್ ಬೇಕು ರೇಖಿ ಕೊಡುತ್ತೆ ನೋಡ್ರಿ. ಬಟ್ ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ರಿಲೇಶನ್ಶಿಪ್ ಪ್ರಾಬ್ಲಮ್, ನನ್ಗೆ ಏನ್ ಬೇಕು ಅದು ಏನ್ ಮಾಡುತ್ತೆ ಅಂದ್ರೆ ರೇಖಿ ನನ್ಗೆ ನೀಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸೋಷಿಯಲ್ ಗೋಲ್ಸ್ ಗಳನ್ನ ರೀಚ್ ಮಾಡೋದಕ್ಕೆ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನೀವು ಸಾಮಾಜಿಕವಾಗಿ ಬೆಳಿಬೇಕು ಅಂತ ಏನಾದ್ರೂ ಯೋಚನೆ ಮಾಡಿದ್ರ, ಒಬ್ಬ ರೇಖಿ ಮಾಸ್ಟರ್ ಆಗಿ, ಗ್ರ್ಯಾಂಡ್ ಮಾಸ್ಟರ್ ಆಗಿ ಸಮಾಜಕ್ಕೆ ನೀವು ಸೇವೆಯನ್ನ ಕೊಟ್ಟಾಗ ಸಮಾಜ ನಿಮ್ಮನ್ನ ಗುರುತಿಸುತ್ತೆ. ಹಾಗಾಗಿ ಇಲ್ಲಿ ಸಾಮಾಜಿಕವಾಗಿ ಬೆಳೆಯೋದಕ್ಕೂ ಸಮೇತ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ಹ್ಯಾಪಿನೆಸ್ ಸಲುವಾಗಿ ನಿಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ ರೇಖಿಯಿಂದ. ಡೋಪಮೈನ್, ಸೆರೋಟೋನಿನ್ ಇವೆಲ್ಲ ಏನ್ ಹೇಳ್ತೀವಿ ನೋಡ್ರಿ, ಹ್ಯಾಪಿ ಹಾರ್ಮೋನ್ಸ್ ಗಳು, ಅವು ಮೆಡಿಟೇಷನ್ ನಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ಮಾತಿಗೆ, ನಿಮ್ಗೆ ಗೊತ್ತಲ್ಲ, ಕೆಲವರನ್ನ ನೋಡ್ತಾ ಇರ್ತೀವಿ ನಾವು, ಬಹಳ ಗಂಭೀರ ಅವರು, ಈಗ ಏನ್ ದುನಿಯಾ ಅವ್ರ ತಲೆ ಮೇಲೆ ಬಿದ್ದಂಗ್ ಮಾಡ್ತಿರ್ತಾರ, ಫುಲ್ ಸೀರಿಯಸ್. ನೀವ್ ಯಾವಾಗ್ಲೂ ನೆನ್ಪಿಡ್ರಿ, ನೀವು ಬಹಳ ಸೀರಿಯಸ್ ಆಗಿರಿ, ಬಹಳ ಜೀವನವನ್ನ ಅಷ್ಟು ಗಂಭೀರವಾಗಿ ತಗೊಂಡಿರಿ ಅಂದ್ರ ನೀವು ಸೋಲೋದ್ ಖಚಿತ. ಹಾಗಾಗಿ ಯಾವಾಗ್ಲೂ ಖುಷಿಯಾಗಿರೋದಕ್ಕೆ ಕಲೀರಿ. ಈ ಖುಷಿಯಾಗಿರ್ಬೇಕು ಅಂದ್ರ ಖುಷಿಯ ಹಾರ್ಮೋನ್ಸ್ ಗಳು ನನ್ನ ಹತ್ರ ಏನ್ ಮಾಡ್ಬೇಕಂದ್ರೆ ವರ್ಕ್ ಮಾಡ್ಬೇಕು. ಹಾಗಾಗಿ ರೇಖಿಯಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಆನಂತರ ಕೊನೆಗೆ ಬರ್ಕೋರಿ, ಸ್ಪಿರಿಚುವಲ್, ನಿಮ್ಗೆ ಸ್ಪಿರಿಚುವಲ್ ಅಧ್ಯಾತ್ಮದಲ್ಲಿ ನೀವು ಮುಂದುವರಿಬೇಕಂದ್ರ ನಿಮ್ಗೆ ಏನ್ ಮಾಡುತ್ತೆ ಅಂದ್ರ ರೇಖಿ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಬರೀರಿ ಲೈಫ್ ನ 7 ಏರಿಯಾಗಳಲ್ಲೂ ಸಮೇತ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಎಸ್, ಸೊ ಇಷ್ಟು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಡನ್, ಮುಂದೆ ಹೋಗೋಣ. ಇನ್ನು 10 ನಿಮಿಷ ಟೈಮ್ ಇದೆ. ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಯ್ತಾ? ಇಲ್ಲಾಂದ್ರೆ ಹಿಂಗ ಆಗೋದ್ ಬೇಡ, ನೀರಿಳಿಯದ ಗಂಟಲಲ್ಲಿ ಕಡುವು, ಹಂಗ ಆಗೋದ್ ಬೇಡ. ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ಮಾತ್ರ ನಾನು ಮುಂದೆ ಹೋಗ್ತೀನಿ, ಇಲ್ಲಾಂದ್ರೆ ಇದನ್ನ ಇಲ್ಲೇ ಕ್ವಿಟ್ ಮಾಡೋಣ, ಮತ್ತೆ ನಾಳೆ ಮುಂದುವರ್ಸಿದ್ರು ನಡೆಯುತ್ತೆ. ನನ್ಗೆ ಇವತ್ತೇ ಕಂಪ್ಲೀಟ್ ಮಾಡ್ಬೇಕಂತ ಎಲ್ಲೂ ಇಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ರ ನನ್ಗೊಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ, ನಾನ್ ಮುಂದೆ ಹೋಗ್ತೀನಿ. ಇಲ್ಲ ಸಾಕ್ ಮೇಡಮ್ ಬಾಳ ಆಯ್ತು ನನ್ಗೆ, ಒಂದೇ ಸಲ ಹೆವಿ ಆಗ್ತಾ ಇದೆ ಅಂದ್ರೆ ನಾನು ಇಲ್ಲೇ ಬಿಡ್ತೀನಿ, ಮತ್ತೆ ನಾಳೆ ಇದನ್ನ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಹೋಗೋಣ ಮುಂದಕ್ಕೆ. ಮುಂದೆ ಎಲ್ಲಾರು ಸ್ವಲ್ಪ ಸ್ಮೈಲ್ ಮಾಡ್ರಿ ನೋಡೋಣ, ನಗ್ರಿ ನೋಡೋಣ. ಏನ್ ಬಾರಿ ಸೀರಿಯಸ್ ಕುಂತೀರಿ, ಏನ್ ರೇಖಿ ಕಲಿತಾ ಇದೀವಿ, ಕಲೀರಿ, ರೇಖಿ ಬ್ಯಾಡ ಅಂತಿಲ್ಲ, ಖುಷಿ ಪಡ್ರಿ. ನೋಡ್ರಿ, ಇಡೀ ಬ್ರಹ್ಮಾಂಡ ಯೋಚನೆ ಮಾಡ್ರಿ, ಸ್ವಯಂ ಬ್ರಹ್ಮಾಂಡ ನಮ್ಗೆ ಆಯ್ಕೆ ಮಾಡಿದೆ ಅಂದ್ರ ನಾವು ಏನಾರ ಇರ್ಬೋದಲ್ಲ ಬ್ರಹ್ಮಾಂಡ ದೃಷ್ಟಿಯಲ್ಲಿ, ಇರ್ಬೋದಲ್ಲ. ನಿಮ್ಗೆ ಗೊತ್ತಲ್ಲ, ಒಂದ್ ಸ್ಟೋರಿ ಬರುತ್ತೆ ನೋಡ್ರಿ. ಏನು ಅಂದ್ರ ಒಂದ್ಸಲ ಏನಾಗುತ್ತೆ ಅಂದ್ರ ನಾರದರು ಹಿಂಗೆ ದೇಶ ಸಂಚಾರ ಮಾಡ್ತಾ ಇರ್ತಾರ. ನಾರದ ಕೈಲಾಸದಿಂದ ಆವಾಗ್ಲೇ ಬಂದಿರ್ತಾರ ದೇಶ ಸಂಚಾರ ಮಾಡೋದಕ್ಕೆ. ಅಲ್ಲಿ ಒಬ್ಬ ಬಹಳ ದೊಡ್ಡ ಮಹಾಭಕ್ತ ಇರ್ತಾನೆ ಭೂಮಿ ಮೇಲೆ. ಅವಾಗ ಅವನಿಗೆ ಬಹಳ ಕ್ಯೂರಿಯಾಸಿಟಿ ಬರುತ್ತೆ, ಕೈಲಾಸನಲ್ಲಿ ಏನೇನ್ ನಡೀತಾ ಇದೆ ಕೇಳೋಣ ಅಂತೇಳಿ ನಾರದರ ಹತ್ರ ಹೋಗಿ ನಮಸ್ಕಾರ ಮಾಡಿ ನಾರದ್ರ ಕೇಳ್ತಾನಂತ, ಕೈಲಾಸದೊಳಗೆ ಏನೇನ್ ನಡೆಯೋದು. ಅವಾಗ ನಾರದ್ರು ಹೇಳ್ತಾರಂತ, ಏನಿಲ್ಲ, ಕೈಲಾಸನಲ್ಲಿ ಒಂದು ಲೀಸ್ಟ್ ಮಾಡ್ತಾ ಇದ್ದಾರೆ, ಒಂದ್ ಲಿಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಏನು ಲಿಸ್ಟ್ ಅಂದ್ರ, ಯಾರ್ ಮಹಾಭಕ್ತರಿದ್ದಾರೆ, ಪರಮಾತ್ಮನನ್ನ ಸ್ಮರಣೆ ಮಾಡೋರು ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲರದು ಲೀಸ್ಟ್, ಭಕ್ತರದೊಂದು ಲೀಸ್ಟ್ ರೆಡಿ ಆಗ್ತಾ ಇದೆ ಅಂತ ಹೇಳ್ತಾರ. ಅವಾಗ ಅವ್ ಕೇಳ್ತಾನಂತ, ಹಾಗಾದ್ರೆ ಆ ಲಿಸ್ಟ್ ನಲ್ಲಿ ನನ್ನ ಹೆಸರು ಇದೇನಾ, ಯಾರ್ಯಾರು ಪರಮಾತ್ಮನಿಗೆ ನೆನಪು ಮಾಡ್ತಾರ ಅದ್ರೊಳಗೆ ನನ್ನ ಲಿಸ್ಟ್ ನಾಗ ನನ್ನ ಹೆಸರು ಇದೇನಾ ಅಂತ. ಅವಾಗ ನಾರದ್ರು ಹೇಳ್ತಾರಂತ, ಇಲ್ಲ, ಆ ಲಿಸ್ಟ್ ನಲ್ಲಿ ನಿನ್ ಹೆಸರೇ ಇಲ್ಲ.
ಅವನಿಗೆ ಬಹಳ ನಿರಾಶೆ ಆಗುತ್ತೆ ಅಂತ. ನಾನು ಇಷ್ಟು ದೊಡ್ಡ ಮಹಾಭಕ್ತ ಇದ್ದೀನಿ, ಬಾಲ್ಯದಿಂದನೂ ಇಲ್ಲಿ ತನಕ ಪರಮಾತ್ಮನ್ ನಂಬಿ ನಾನು ಇಲ್ಲಿ ತನಕ ಬಂದೀನಿ, ಆದ್ರೆ ಪರಮಾತ್ಮನ್ ಡೈರಿ ಒಳಗ್ ಲೀಸ್ಟ್ ನೋಡೋದ್ ನನ್ನ ಹೆಸರೇ ಇಲ್ಲ ಅಂತ ಬಹಳ ನಿರಾಶೆ ಆಗುತ್ತೆ. ಅವಾಗ ನಾರದ್ರು ಹೇಳ್ತಾರಂತ, ಈ ಲೀಸ್ಟ್ ಬಿಟ್ಟು ಇನ್ನೂ ಒಂದು ಲೀಸ್ಟ್ ರೆಡಿ ಆಗ್ತಾ ಇದೆ ಅಂತ. ಅವಾಗ ಹೇಳ್ತಾನಂತೆ, ಯಾವ ಲೀಸ್ಟು? ಅವಾಗ ಹೇಳ್ತಾರಂತ, ಪರಮಾತ್ಮನೇ ಸ್ವಯಂ ನೆನಪು ಮಾಡುವಂತ ಒಂದು ಲೀಸ್ಟ್ ಬಂದಿದೆ, ಅದ್ರಲ್ಲಿ ಮೊದಲ ಹೆಸರು ನಿಂದೆ ಇದೆ. 2 ಲೀಸ್ಟ್ ವ್ಯತ್ಯಾಸ ಗೊತ್ತಾಯ್ತಾ? ಒಂದು ನಾವು ಪರಮಾತ್ಮನನ್ನ ಸ್ಮರಣೆ ಮಾಡೋದು ಒಂದಿದ್ರ, ಪರಮಾತ್ಮನೇ ಸ್ವಯಂ ನಮ್ಗೆ ಸ್ಮರಣೆ ಮಾಡೋದು 2ನೇದು. ಹಾಗಾದ್ರೆ ಇವತ್ ನೀವು ಯಾವ ಕ್ಯಾಟಗರಿಯಲ್ಲಿ ಬರೀತ್ರಿ? ಪರಮಾತ್ಮ ನಮ್ಗೆ ನೆನಪು ಮಾಡಿದಾನೆ, ಬ್ರಹ್ಮಾಂಡ ನನ್ಗೆ ನೆನಪು ಮಾಡಿದೆ ಅಂದ್ರ ನೀವೆಲ್ಲರೂ ವಿಶೇಷ ಇದ್ದೀರಿ, ವಿಶಿಷ್ಟ ಇದ್ದೀರಿ, ಮತ್ತೆ ವಿನೂತನ ಇದ್ದೀರಿ. ನಿಮ್ಮಲ್ಲ ಅಪಾರವಾಗಿರುವಂತಹ ಶಕ್ತಿ ಇದೆ. ಆ ಶಕ್ತಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಡೋದಕ್ಕೆ ಬ್ರಹ್ಮಾಂಡ ನನ್ನ ಎದುರಿಗೆ ಕರ್ಕೊಂಡ್ ಬಂದಿದೆ. ಓಕೆನಾ? ಎಸ್. ಸೊ ನಿಮ್ಮ ಡೈರಿಯಲ್ಲಿ ಈ ರೀತಿ ಬೆರಳನ್ನ ಇಡ್ರಿ. ಬಾಲ್ಯದಲ್ಲಿ ಹಿಂಗಿಡ್ತಿದ್ದೇವ್ ನೋಡ್ರಿ, ಈ ರೀತಿ ಇಟ್ಟು ಅದ್ರ ಪಿಕ್ಚರ್ನ ಡ್ರಾ ಮಾಡ್ರಿ. ಎಲ್ಲಾರು ಬಾಲ್ಯದಲ್ಲಿ ಎಲ್ಲಾರು ಮಾಡಿದ್ರಿ ಅಂತ ಹೇಳಿ ಅನ್ಕೊಂಡಿನ. ಆಮೇಲೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ಎಸ್. ಸೊ ಈ ರೀತಿ ಇಟ್ಟು ಎಲ್ಲಾ ಬೆರಳುಗಳನ್ನ ಡ್ರಾ ಮಾಡ್ರಿ. ಯಾರ್ಯಾರು ಮಾಡಿದ್ರಿ ಸ್ವಲ್ಪ ಹಿಂಗ್ ತೋರ್ಸ್ರಿ ನನ್ಗೆ. ಹಾ, ಬಾಲ್ಯ ಯಾರ್ಯಾರಿಗೆ ನೆನಪು ಬಂತು? ಬಹಳ ಖುಷಿ ಆದವ್ರು ಯಾರ್ಯಾರು ಇದ್ರಿ ಸಣ್ಣಾಗಿದ್ದಾಗ? ಹಿಂಗೆ ಏನೇನೋ ಮಾಡಿ ನೋಡ್ರಿ, ಎಷ್ಟು ಖುಷಿ ಇತ್ತು ಅವಾಗ. ಈಗ ಏನ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಫುಲ್ ಸೀರಿಯಸ್ ಆಗ್ಬಿಟ್ಟಿವ್. ದೇವಗೌಡ್ರ ಹಿಂದೆ ನಾವೇ ಇದ್ದೀವಿ ಅಂತ ತಿಳ್ಕೊರಿ, ಹಂಗ ಆಗ್ಬಿಟ್ಟದ ನಮ್ ಪರಿಸ್ಥಿತಿ. ಖುಷಿಯಾಗಿರೋದ್ ಕಲಿ. ಎಸ್. ಸೊ ಈಗ ಬರೀರಿ, ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಂ ಅನ್ನುವಂತ ವಾಕ್ಯ ಇದೆ ನೋಡ್ರಿ. ಇಲ್ಲಿ ನಮ್ಮ ಹಸ್ತಗಳಲ್ಲಿ ಬ್ರಹ್ಮಾಂಡದ ಶಕ್ತಿ ಇದೆ ಅಂತೇಳಿ ಋಗ್ವೇದ ಹೇಳುತ್ತೆ. ಹಾಗೆ ನಮ್ಮ 5 ಬೆರಳುಗಳಲ್ಲಿ 5 ತತ್ವಗಳು ಏನ್ ಮಾಡ್ತಾ ಇದೆ ಅಂದ್ರ ಕೆಲಸ ಮಾಡ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ. ಹಾಗಾಗಿ ಇಡೀ ಶರೀರದ ಮೂಲ ಬಟನ್ಗಳು ಯಾವುವು ಅಂದ್ರ ನಮ್ಮ ಬೆರಳಿನ ತುದಿಗಳು ಇವು. ಹಾಗಾಗಿ ಹೆಬ್ಬೆರಳಿದೆ ನೋಡ್ರಿ, ಬರ್ಕೊಡ್ರಿ. ಹೆಬ್ಬೆರಳಿನ ಚಿತ್ರ ಇದೆ ನೋಡ್ರಿ, ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಈ ಹೆಬ್ಬೆರಳಿದೆ ನೋಡ್ರಿ, ಇದರಲ್ಲಿ ಯಾವ ಶಕ್ತಿ ಕೆಲಸ ಮಾಡ್ತಾ ಇದೆ? ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಅದರ ನಂತರ ಇದು ತೋರ್ ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಬರೀರಿ ಏರ್ ಎಲಿಮೆಂಟ್, ವಾಯು ತತ್ವ. ಎಸ್. ಅದರ ನಂತರ ಇಲ್ಲಿ ಬರೀರಿ, ಈ ನಡು ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಬರೀರಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್. ಸ್ಪೇಸ್ ಎಲಿಮೆಂಟ್. ಎಸ್. ಅದರ ನಂತರ ಬರ್ಕೋರಿ ಇಲ್ಲಿ, ಇದು ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್ ಇದು. ಆ ನಂತರ ಕೊನೆಗೆ ಬರುತ್ತೆ, ಇದು ಕೊನೆ ಬೆರಳಿದೆ ನೋಡ್ರಿ, ಇದು ಜಲ ತತ್ವ, ವಾಟರ್ ಎಲಿಮೆಂಟ್. ಸೊ ಹಾಗಾಗಿ ನಮ್ಮ 5 ಬೆರಳುಗಳಲ್ಲಿ ಇಡೀ ಶರೀರವನ್ನ ನಡೆಸುವಂತ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ ಜೋಡಿಸಿಕೊಳ್ಳುವಂತ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಎಲ್ಲಿದೆ ಅಂದ್ರೆ ನಮ್ಮ ಅಂಗೈಯಲ್ಲಿದೆ. ಹಾಗಾಗಿ ರೇಖಿ ಎಲ್ಲಿ ಹರಿಯುತ್ತೆ ಅಂದ್ರ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ಈ 5 ತತ್ವಗಳು ಎಲ್ಲಿವೆ? ಇಲ್ಲಿವೆ, ಮೂಲ ಬಟನ್ಸ್ ಗಳಿವೆ. ಹಾಗಾಗಿ ಈ ತತ್ವಗಳು ಏನ್ ಮಾಡುತ್ತೆ ಅಂದ್ರೆ ಯಾವಾಗ್ಲೂ ವೈಬ್ರೇಟ್ ಮಾಡ್ತಾ ಇರುತ್ತೆ ಈ ತತ್ವಗಳು. ಹಾ, ಇನ್ನೊಂದ್ಸಲ, ಇದು ಅಗ್ನಿ ತತ್ವ, ಹೆಬ್ಬೆರಳಿದೆ ನೋಡ್ರಿ, ಅಗ್ನಿ ತತ್ವ ಇದೆ, ಇದು ವಾಯು ತತ್ವ, ಇದು ಆಕಾಶ ತತ್ವ, ಇದು ಪೃಥ್ವಿ, ಇದು ಜಲ. ಬಾಲ್ಯದಲ್ಲಿ ಇದ್ದಾಗೆಲ್ಲ ಗೊತ್ತಲ್ಲ ನಿಮ್ಗೆ, ಹಿಂಗ್ ಮಾಡ್ತಿದ್ದೀವಿ. ಯಾರ್ಯಾರಿಗೆ ನೆನ್ಪದ ಸ್ಕೂಲ್ನಾಗ? ಅವಾಗ ನಮ್ಗೆ ರೇಖೆ ಗೊತ್ತಿರ್ಲಿಲ್ಲ, ಆದ್ರೆ ಇದ್ರಲ್ಲಿ ಇದೇ ತತ್ವ ಇದೆ ಅಂತ ನಮ್ಗೆ ಗೊತ್ತಿತ್ತು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ. ಸೊ ಹಾಗಾಗಿ ಬರ್ಕೊಡ್ರಿ, ರೇಖೆಯನ್ನ ನಾವು ಪ್ರತಿನಿತ್ಯನೂ ಈಗ್ಲೂ ಬಳಸ್ತಾ ಇದ್ದೀವಿ, ಆದ್ರೆ ನಮ್ಗಿದು ರೇಖೆ ಇದೆ ಅಂತ ಗೊತ್ತಿಲ್ಲ. ಪ್ರತಿ ದಿನ ನಿತ್ಯನೂ ರೇಖೆಯನ್ನ ಬಳಸ್ತೀವಿ.
ನೀವು ಸ್ವಸ್ತಿಕ್ ಹಾಕ್ತಿರಿಲ್ಲ, ಸ್ವಸ್ತಿಕ್ ಬರೀತಿರಲ್ಲ, ಅದು ರೇಖೆಯ ಸಿಂಬಲ್ ಇದೆ. ಸ್ವಸ್ತಿಕ್ ಓಂ ಮಾಡ್ತೀರಿ ನೋಡ್ರಿ, ಓಂ ಇಳಿಸ್ತೀರಿ, ಅದು ರೇಖೆಯ ಸಿಂಬಲ್ ಇದೆ. ನೀವು ಬಿಡಿಸುವಂತಹ ರಂಗೋಲಿಯಲ್ಲಿ ರೇಖೆಯ ಸಿಂಬಲ್ಸ್ ಗಳಿವೆ, ನಿಮ್ಗೆ ಗೊತ್ತಿಲ್ಲ. ಪ್ರತಿನಿತ್ಯನೂ ಮನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ರೇಖಿ ಮಾಡ್ತೀವಿ ನಾವು. ನೀವು ಬಹಳ ಹೋಗ್ಬೇಡ್ರಿ, ವಯಸ್ಸಾಗಿರುವಂತವ್ರು ಇದ್ದಿರ್ತಾರ ನೋಡ್ರಿ, ಅವ್ರಿಗೆ ಯಾವ್ದು ಮಸಾಲೆ ಕೊಡ್ಬೇಡ್ರಿ. ನೀವು ಜಸ್ಟ್ ದಿನ ಬಳಕೆ ವಸ್ತುಗಳನ್ನ ಕೊಡ್ರಿ. ಅವ್ರು ಎಷ್ಟು ಟೇಸ್ಟ್ ಆಗಿರುವಂತ ಅಡಿಗೆ ಮಾಡ್ತಾರೆ ಗೊತ್ತಲ್ಲ ನಿಮ್ಗೆ. ಅಜ್ಜಿ ಕೈಯಿಂದ ಅಡಿಗೆ, ತಾಯಿ ಕೈದು ತುತ್ತು, ತಾಯಂದಿರು ಮಾಡೋ ಅಡಿಗೆ, ನೀವು ಅದೇ ನೋಡ್ರಿ. ಎಲ್ಲಾ ಮಟೀರಿಯಲ್ ಕೊಡ್ರಿ, ಆದ್ರೆ ಕೆಲವ್ರದ್ದು ಅಡಿಗೆ ಸರಿ ಆಗೋದಿಲ್ಲ. ರೀಸನ್ ಏನು ಅಂದ್ರ ರೇಖೀಯ ಪವರ್, ರೇಖೀಯ ಎನರ್ಜಿ ಇದೆ ನೋಡ್ರಿ, ಅದು ಯಾವಾಗ್ಲೂ ನಮ್ಮಲ್ಲಿ ಕೆಲಸ ಮಾಡುತ್ತೆ. ಹಾಗಾದ್ರೆ ಅದು ಆಕ್ಟಿವೇಟ್ ಯಾವಾಗ ಆಗುತ್ತೆ ಅಂದ್ರ ನಾವು ಅದ್ರ ಜೊತೆ ಜೋಡಿಸಿಕೊಂಡಾಗ ಅದು ಏನ್ ಮಾಡುತ್ತೆ, ನಮ್ಗೆ ಸಪೋರ್ಟ್ ಮಾಡುತ್ತೆ. ಇಲ್ಲಾಂದ್ರೆ ಅದ್ರ ಪಾಡಿಗೆ ಅದು ಇದ್ ಬಿಡುತ್ತೆ. ಸೊ ಹಾಗಾಗಿ ಇಷ್ಟು ನಿಮ್ಗೆ ಇವತ್ತು ಅರ್ಥ ಆಗ್ಲಿ ಅಂತ ಹೇಳಿ ಅನ್ಕೊಂಡಿನಿ. ಎಷ್ಟೆಷ್ಟು ಏರಿಯಾಗಳಲ್ಲಿ ಇವತ್ತು ಏನೇನ್ ಕಲ್ತೀವಿ, ಯಾರಾದ್ರೂ ಹೇಳ್ತೀರಿ? ಇಬ್ಬರು ಮೂವರು ಹೇಳೋರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಏನ್ ಕಲ್ತೀರಿ ಹೊಸದ್? ನಾನು ಏನ್ ಕಲ್ತೀನಿ? ಕೈ ಮಾಡ್ರಿ, ಹಿಂಗ ನಾನು ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ಹಾ, ನಮ್ಮ ಒಂದ್ ನಿಮಿಷ ಸರ್, ನಿಮ್ಗೆ ಅನ್ಮ್ಯೂಟ್ ಮಾಡಿದ್ ನೋಡ್ರಿ. ಶೇಷಾಚಲಂ ಸರ್, ಹಾ ಅನ್ಮ್ಯೂಟ್ ಮಾಡ್ಕೋರಿ. ಹಾ ನಿಂದ್ರಿ ಮೇಡಮ್, ವೇಟ್ ಮಾಡಿ. ಹಾ ಸರ್, ಏನ್ ಕಲ್ತೀರಿ ಇವತ್ತು ಹೇಳ್ರಿ ನನ್ಗೆ. ಮೇಡಮ್, ರೇಖೆಗೆ ಯಾವುದೇ ಜಾತಿ ಭೇದ ಇಲ್ಲ, ಹ್ಮ್, ಯಾರು ಬೇಕಾದ್ರೂ ಕಲಿಬಹುದು. ಎಸ್, ಅದರಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ತಿರ್ಗಿ ಆಮೇಲೆ ಯಾರು ಬೇಕಾದ್ರೂ ಕಲಿಯುವಂತ ಸಣ್ಣ ಮಕ್ಕಳಿಂದ ಹಿಡಿದ್ಬಿಟ್ಟು ಯಾರು ಬೇಕಾದ್ರೂ ಕಲಿಬಹುದು. ಯಾರ್ ಬೇಕಾದವ್ರು ಕಲಿಬಹುದು, ಅದಕ್ಕೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲ. ಓಕೆ, ಇಲ್ಲ. ಎಲ್ಲಾರು ಒಂದ್ಸಲ ಕ್ಲಾಪ್ಸ್ ಹಾಕ್ರಿ ನಮ್ ಸರಿಗೆ. ಶೇಷಾಚಲಂ ಸರ್ ಹೇಳಿದ್ರು, ಇದಕ್ಕೆ ಜಾತಿ ಧರ್ಮದ ಯಾವುದೇ ಚೌಕಟ್ಟು ಇಲ್ಲ, ಇದು ಅನ್ಲಿಮಿಟೆಡ್ ಪವರ್, ಯಾರ್ ಬೇಕು ಅವ್ರು ಕಲಿಬಹುದು. ನೆಕ್ಸ್ಟ್ ಮತ್ತೆ ಯಾರು ಹೇಳ್ತೀರಿ? ನಾನ್ ಮೂಗರಿಗೆ ಮಾತ್ರ ಅವಕಾಶ ಕೊಡ್ತೀನಿ, 3 ಜನರಿಗಿಂತ ಹೆಚ್ಚಿಗೆ ಆಗೋದಿಲ್ಲ, ಸಮಯ ಆಗ್ಬಿಟ್ಟಿದೆ. ಎರಡನೇ ಕೈ ಕಾಣ್ತಾ ಇಲ್ಲ ನನಗೆ. ಇಲ್ಲೊಬ್ರು ಮೇಡಮ್ ಇದ್ರಲ್ಲ, ಎತ್ ಹೋದ್ರು. ಹಾ ಮೇಡಮ್, ಗ್ಯಾಲಕ್ಸಿ ನಿಮ್ ಹೆಸರಿಗೆ ಬರ್ರಿ ನೋಡ್ರಿ. ಯಾರ್ಯಾರು ಕೈ ಮಾಡ್ಲತ್ತೀರಿ? ನಿಮ್ಮ ಸ್ಕ್ರೀನ್ ಮೇಲೆ ನಿಮ್ ಹೆಸರಿಲ್ಲ. ಹಾ ಎಸ್, ಹೇಳ್ರಿ ಮೇಡಮ್. ಆಯ್ತು, ಅನ್ಮ್ಯೂಟ್ ಮಾಡ್ಕೊಂಡಿದ್ರಲ್ಲ, ಹೇಳ್ರಿ. ಹಾ ಹೇಳ್ರಿ. ಹಾ ಹೇಳ್ರಿ ಮೇಡಮ್. ಹಾ ಕೇಳ್ತಾ ಇದೆ, ಹೇಳ್ರಿ. ಹಾ ಕೇಳ್ತಾ ಇದೆ, ಹೇಳ್ರಿ. ನೀವೇ ಬ್ಲೂ ಕಲರ್. ಮೇಡಮ್, ಶಾಂತಲಾ ಅಂತ. ಹಾ ಹಾ ರೇಖೆ ನಿರಂತರವಾಗಿ ನಾವು ಅಭ್ಯಾಸ ಮಾಡ್ಬೇಕು. ಎಸ್, ಎಲ್ಲ ನಮ್ ಕೈಲೇ ಇರುತ್ತೆ. ಪುರಾತನದಲ್ಲೂ ನಮ್ಮ ಇತಿಹಾಸ ನಮ್ ಕೈಲೇ ಇದೆ. ಬಟ್ ಈಗ ಗೊತ್ತಾಗ್ತದೆ ಎಲ್ಲಾರ್ಗು. ಇದನ್ನ ನಾವು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೀಲಿಂಗ್ ನಾವು ಮಾಡ್ಕೊಬಹುದು. ಎಸ್ ಎಸ್, ನಮ್ಮ ಹೀಲಿಂಗ್ ಯಾವಾಗ್ಲೂ ನೆನ್ಪಿಡ್ರಿ. ಸಮಸ್ಯೆ ನಮ್ದಿದೆ ಅಂದ್ರೆ ಪರಿಹಾರನು ನಾವೇ ಮಾಡ್ಬೇಕು. ಮಾಡ್ಕೋಬೇಕು. ಬೇರೆಯವ್ರು ಯಾರೋ ಕೊಡ್ತಾರಂತ ಏನಾರ ತಿಳ್ಕೊಂಡ್ರ ಅದು ತಪ್ಪು ತಿಳುವಳಿಕೆ ಇದೆ. ಹಾಗಾಗಿ ಎಲ್ಲಿ ಸಮಸ್ಯೆ ಇದೆ ಅಲ್ಲೇ ಪರಿಹಾರ ಇದೆ. ಎಸ್, ಆಮೇಲೆ ನಿಮ್ ಹೆಸರು ಚೇಂಜ್ ಮಾಡ್ರಿ ಮೇಡಮ್. ಇವತ್ತೊಂದಿನ ಹೋಗ್ಲಿ, ನಾಳೆ ಮಾತ್ರ ದಯವಿಟ್ಟು ನಿಮ್ ಹೆಸರನ್ನ ಚೇಂಜ್ ಮಾಡ್ಕೋರಿ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಿರ್ಲಿ, ನಮ್ ಹೆಸರಲ್ಲಿ ಒಂದು ಎನರ್ಜಿ ಇರುತ್ತೆ, ಇಲ್ಲಾಂದ್ರೆ ಆ ಕಂಪನಿಗೆ ಎನರ್ಜಿ ಹೋಗುತ್ತೆ ನೋಡ್ರಿ, ನಮ್ ಹೀಲಿಂಗ್ ಅಲ್ಲಿಗೆ ಹೋಗುತ್ತೆ. ಹಾ ಎಸ್, ನಾಗರಾಜ್ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಇವತ್ತು ಕಲ್ತಿರೋದ್ರಲ್ಲಿ ನಾವು ಅಂದ್ರೆ ಟೈಪ್ಸ್ ಆಫ್ ರೇಖಿ ಮತ್ತೆ ಇದು ಪ್ರತಿನಿತ್ಯ ಯೂಸ್ ಮಾಡ್ಬೇಕು ರಿಸಲ್ಟ್ ಬೇಕಂದ್ರೆ. ಟೈಮ್ ಸ್ಪೆಂಡ್ ಮಾಡ್ಬೇಕು ಇದಕ್ಕಾಗಿ. ಈಗೆಲ್ಲರೂ ನಾವೆಲ್ಲ ಬಿಸಿ ಬಿಹೈಂಡ್ ದ ಮನಿ ಓಡ್ತಾ ಇದ್ದೀವಿ. ಅಂದ್ರೆ ಇದೆಲ್ಲ ನಾವು ಚಿಕ್ಕ ಮಕ್ಳಿದ್ದಾಗಿಂದ ಅವೆಲ್ಲ ಸಣ್ಣ ಸಣ್ಣ ಕೀ ಪಾಯಿಂಟ್ಸ್ ಡೈಲಿ ಆಕ್ಟಿವೇಟ್ ಮಾಡ್ಕೋತಾ ಇರ್ತೀವಿ. ಬಟ್ ಈಗ ಸದ್ಯಕ್ಕೆ ವರ್ಕ್ ಪ್ರೆಷರ್, ಮನಿ ಪ್ರಾಬ್ಲಮ್ಸ್ ಇಂದ ಯಾವ್ದು ಟೈಮ್ ಕೊಡಕ್ ಆಗ್ತಾ ಇಲ್ಲ. ಟೈಮ್ ಇದೆ ಬಟ್ ಇಂಟ್ರೆಸ್ಟ್ ಇಲ್ಲ. ಸೊ ಇವತ್ತಿಂದ ಕ್ಲಾಸ್ ಜಾಯ್ನ್ ಆಗಿದ್ವಿ. ಐ ವಿಲ್ ಕಂಟಿನ್ಯೂ, ಐ ವಿಲ್ ಪ್ರಾಕ್ಟೀಸ್. ಅನಂತರ ಎಲ್ಲಾರು ನೆನ್ಪಿಡ್ರಿ, ಕಲಿಕೆ ಈಕ್ವಲ್ ಟು ಗಳಿಕೆ ಅಂತ. ನಾವು ಜೀವನದಲ್ಲಿ ಎಷ್ಟೆಷ್ಟು ಕಲಿತೀವಿ ನೋಡ್ರಿ, ಅಷ್ಟಷ್ಟು ಗಳಿಸ್ತೀವಿ. ಗಳಿಸೋದಂದ್ರೆ ದುಡ್ಡು ಅಷ್ಟೇ ಅಲ್ಲ, ನಮ್ಮಲ್ಲಿ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ ಅಂದ್ರೆ ಅದು ಒಂದ್ ಗಳಿಕೆನೇ ಇದೆ. ನನ್ ರಿಲೇಶನ್ಶಿಪ್ ಸರಿ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಅದು ಒಂದ್ ನನ್ ಗಳಿಕೆನೇ ಇದೆ. ನಿಮ್ಗೆ ಗೊತ್ತಾ, ಇವತ್ತು ಮನುಷ್ಯನ ಏಕಾಗ್ರತೆ ಇದೆ ನೋಡ್ರಿ, ಓನ್ಲಿ 8 ಸೆಕೆಂಡ್ ಇಂದಿದೆ. ಇವತ್ ರೀಲ್ಸ್ ಯಾಕೆ ಬಂದು? 2-3 ವರ್ಷದ ಹಿಂದೆ ರೀಲ್ಸ್ ಗಳು ಇರ್ಲಿಲ್ಲ. ಫೇಸ್ಬುಕ್, ಯೂಟ್ಯೂಬಿನಾಗ ಬರ್ರಿ, ಒಬ್ರು ರೀಲ್ಸ್ ಮಾಡ್ತಿಲ್ಲ, ಅದ್ರ ಬಗ್ಗೆ ಯಾರಿಗ್ ಗೊತ್ತಿರ್ಲಿಲ್ಲ. ನಾವೇ ನೆನ್ಪ್ ಮಾಡ್ಕೋರಿ, ಪ್ರತಿಯೊಬ್ರು ಸಮೇತ ಎಂಥ ವಿಡಿಯೋ ನೋಡೋದಕ್ಕೆ ಇಷ್ಟಪಡ್ತಿದ್ದೆ ಒಂದ್ 4 ವರ್ಷದ ಹಿಂದೆ.
30 minutes to 1 hour ಇರೋ ವಿಡಿಯೋಗಳನ್ನ ನೋಡ್ತಿದ್ದೆವು ಎಲ್ಲಿ ಯೂಟ್ಯೂಬ್ ನಲ್ಲಿ. ಇವತ್ತು ಯಾವ್ದಾದ್ರು ದೊಡ್ಡ ವಿಡಿಯೋ ಬಂದ್ರೆ ಮೊದಲು ಸ್ಕಿಪ್ ಮಾಡಿ ಮುಂದಕ್ಕೆ ಕಳಿಸ್ತೀವಿ, ರೀಲ್ಸ್ ನೋಡ್ತೀವಿ. ರೀಸನ್ ಏನು ಅಂದ್ರ ನಮ್ಮ ಮೈಂಡಿನ ಏಕಾಗ್ರತೆ ಇದೆ ನೋಡ್ರಿ, 8 ಸೆಕೆಂಡಿಗೆ ಬಂದೀವಿ ನಾವು. ಸುಮ್ನೆ ಥಿಂಕ್ ಮಾಡ್ರಿ, 8 ಸೆಕೆಂಡ್ ಇರುವಂತ ಏಕಾಗ್ರತೆ ಈ ಕಾಲದಲ್ಲಿ 197 ಮೆಂಬರ್ಸ್ 1 hourಲಿ ನಾನು ಎದುರಿ ಕುಂತೀರಲ್ಲ, ಕೇಳ್ತಾ ಇದ್ರಿ ಏಕಾಗ್ರತೆಯಿಂದ. ಹಾಗಾದ್ರೆ ಅದು ಯಾವ ಶಕ್ತಿ ಇರ್ಬೋದು ಜೋಡಿಸಿರುವಂತದ್ದು? ಮಿರಾಕಲ್ ಇದೆನಾ? ನೀವು 1 hour ಕೂಡೋದಿದೆ ನೋಡ್ರಿ, ಅದು ದೊಡ್ಡ ಚಮತ್ಕಾರ ಇದೆ. ಯಾರ್ ಕೂಡಿಸಿರುವಂತದ್ದು ಒಂದ್ ಶಕ್ತಿ ಇದೆ. ನಾವ್ ಹಂಗ್ ಕೂಡೋರ್ ಅಲ್ಲ, ನೆನ್ಪಿಡ್ರಿ. ನೀವಲ್ಲ, ನಾನಂತೂ ಮೊದ್ಲು ಕೂಡಂಗಿಲ್ಲ. ನನ್ 100 ಕೆಲ್ಸಗಳಿವೆ. ಅದು ಮತ್ ಫ್ರೀ ಸೆಷನ್ ಏನ್ ಮಾಡ್ಲಿ ಅನ್ನಿಸ್ತದ ಒಂದೊಂದ್ಸಲ ನಮ್ಗೂ. ಸೊ ಹಾಗಾಗಿ ಒಂದು ಪರಾತ್ಪರ ಒಂದು ಬ್ರಹ್ಮಾಂಡದ ಶಕ್ತಿ ಇದೆ, ಅದು ನಮ್ಗೆ ಜೋಡಿಸ್ತಾ ಇದೆ. ಮತ್ತೆ ನೆನ್ಪಿಡ್ರಿ, ಯದಾ ಯದಾ ಹಿ ಧರ್ಮಶ್ಯ, ಗೊತ್ತಲ್ಲ, ಎಲ್ಲೆಲ್ಲಿ ಬೇಕು ನೋಡ್ರಿ ಅಲ್ಲಲ್ಲಿ ಅವನು ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ಇದು ವ್ಯವಸ್ಥೆ ನಡೀತಾ ಇರೋದು, ಇದು ಗುಪ್ತವಾಗಿ ನಡೀತಾ ಇರೋದು. ಒಂದು ದಿನ ಬಹಳ ದೊಡ್ಡ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಬಿ ರೆಡಿ, ತಯಾರಾಗಿರ್ರಿ, ಮನಸ್ಸಿಗೆ ಬಹಳ ಏಕಾಗ್ರವಾಗಿಡ್ರಿ. ಜರ್ನಿ ಬಹಳ ದೊಡ್ಡದಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ಎಲ್ಲೋ 2 ದಿನ 3 ದಿನದ ಮುಗಿಯುತ್ತೆ ಅಂತಿಲ್ಲ. ಇದೆಲ್ಲ ಆತ್ಮ ಸಂಬಂಧದ ಕಲಿಕೆ ಅಂತೀವಿ ನಾವು. ಹಾಗಾಗಿ ರೇಖಿ ಒಂದು ವಿದ್ಯೆ ಇದೆ. ಈ ವಿದ್ಯೆಯಲ್ಲಿ ಒಂದು ಸಲ ನೀವು ಪರ್ಫೆಕ್ಟ್ ಆದ್ರೆ ಸಾಕು, ನೀವು ಯಾರು ನಿಮಗ್ ಮೀರಿಸೋಕ್ ಸಾಧ್ಯ ಇಲ್ಲ. ಇದು ನನ್ನ ಕಡೆಯಿಂದ ಪ್ರಾಮಿಸ್ ಮಾಡಿ ಹೇಳ್ತೀವಿ. ನೀವು ಪರ್ಫೆಕ್ಟ್ ಆಗ್ಬೇಕಷ್ಟೇ, ಪ್ರಾಕ್ಟೀಸ್ ಮಾಡ್ಬೇಕು, ಪರ್ಫೆಕ್ಟ್ ಆಗ್ಬೇಕು. ಅವಾಗ ನೀವು ಅಂದುಕೊಂಡಿದ್ದೆಲ್ಲವೂ ಸಾಧ್ಯ ನಿಮ್ಗಿದೆ ಅಂತ ಹೇಳ್ತಾ, ಮತ್ತೆ ನಾಳೆ ನಾನು ನನ್ನ ಕ್ಲಾಸ್ ಅನ್ನ ಮುಂದುವರಿಸ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ, ನಾಳೆ ಒಂದ್ ವೇಳೆ ಎಲ್ಲಾ ಮಕ್ಕಳು ಕೇಳ್ರಿ, ಯಾರ್ದು ವಿಡಿಯೋ ಆಫ್ ಇರುತ್ತೆ ನೀವು ಆಫ್ ಅಂದ್ರೆ ಗೊತ್ತಾ ಬೀದರ್ ಕಡೆ, ಎಂಟ್ರಿ ಇಲ್ಲ ನಿಮ್ಗೆ. ನಾವು ಸೀದಾ ನಮ್ಮ ಟೀಮ್ ಏನ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಹಾಗಾಗಿ ನಾಳೆ ನಿಮ್ಗೆ ಸಮಯ ಇದೆ ಅಂದ್ರೆ ಮಾತ್ರ ಕೂಡ್ರಿ, ಇಲ್ಲಾಂದ್ರೆ ಶಿವ ಶಿವ ಅಂತ ನಿಮ್ ಮನ್ಯಾಗ ನೀವ್ ಇದ್ ಬಿಡ್ರಿ. ನಮ್ಗೆ ಸಾಕ್, ಪರ್ಫೆಕ್ಟ್ ಪಕ್ಕ ಇರೋರು ಸಾಕು. ನನ್ಗೆ 100 ಜನ ಇದ್ರು ಸಾಕು, ನಂಗೆ 100-200 ಇರ್ಬೇಕಂತ ಏನಿಲ್ಲ. ಡೈಮಂಡ್ಸ್ ಗಳ ಯಾವಾಗ್ಲೂ ಸಂಖ್ಯೆ ಕಡಿಮೆ ಇರುತ್ತೆ, ನನ್ಗೆ ಡೈಮಂಡ್ಸ್ ಗಳ ಅಗತ್ಯ ಇದೆ. ರೇಖಿ ಅಂದ್ರೆ ಇದು ಒಂದು ವಿದ್ಯೆ ಇದೆ, ಇದು ಪುರಾತನ ಕಾಲದ ವಿದ್ಯೆ. ನಮ್ಮ ವಿದ್ಯೆಯನ್ನ ನಾವು ಕಲಿತಾ ಇದ್ದೀವಿ ಅಂದ್ರೆ ಅದು ಅಭಿಮಾನ ಬೇಕಲ್ಲ ನಮ್ಗೆ. ಹಾಗಾಗಿ ಎಲ್ಲ ಊಟ ಮಾಡ್ಕೊಂಡು ಮಲ್ಕೊಂಡು ಎಲ್ಲ ಓಡಾಡ್ಕೊಂಡು ನೀವು ಕ್ಲಾಸ್ ಮಾಡ್ತೀರಿ ಅಂದ್ರೆ ಇದು ದಕ್ಕೋದಿಲ್ಲ. ಇದು ವಿದ್ಯೆ, ಇದು ವಿದ್ಯೆ ಅಂದ್ರೆ ಇದು ಸರಸ್ವತಿಗೆ ಮೊದಲು ನಾವು ಗೌರವ ಕೊಡ್ಬೇಕಾಗುತ್ತೆ. ಹಾಗಾಗಿ ನಾಳೆ ವಿಡಿಯೋ ಆನ್ ಇಡ್ಬೇಕು, ಡೈರಿ ಪೆನ್ನು. ನಾಳೆ ಬಹಳ ಅದ್ಭುತವಾಗಿರುವಂತ ಸೆಷನ್ ಇದೆ, ಮತ್ತೆ ಒಂದಿಷ್ಟು ಪ್ರಾಕ್ಟಿಕಲ್ ಸಮೇತ ನಾಳೆ ಮಾಡ್ಸೋಣ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಮತ್ತೆ ಸಿಗೋಣ. ಆನಂತರ ನಿಮ್ದು ಗ್ರೂಪ್ ನ ಚಾರ್ಟ್ ಎಲ್ಲ ಓಪನ್ ಮಾಡ್ತೀವಿ. ನಿಮ್ಮ ಯಾರ್ದಾದ್ರೂ ಎಕ್ಸ್ಪೀರಿಯನ್ಸ್ ನನ್ಗೆ ಹೇಳ್ಬೇಕಾಗಿದೆ, ಗ್ರಾಟಿಟ್ಯೂಡ್ ಹೇಳ್ಬೇಕಾಗಿದೆ ಅಂದ್ರ ನೀವು ಗ್ರೂಪ್ ನಲ್ಲಿ ಅದನ್ನ ಮೆನ್ಷನ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು. ಬಾಯ್, ನಾಳೆ ಸಿಗೋಣ.